ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ನೋಡಿ ಈ ಟಾಪಿಕಿಂದ ಎಕ್ಸಾಮಿಗೆ ಒಂದು ಕ್ವಶನ್ ಬರ್ತಾ ಇದೆ ಎವ್ರಿ ಇಯರ್ KCETಗೆ. ನೋಡಿ ಇದ್ರದ್ದು ಅಷ್ಟು ಸಿನಾಪ್ಸಿಸ್ ಎಲ್ಲ ಓದ್ಕೊಂಡಿರಿ, ಆಲ್ರೆಡಿ ಮೆಟೀರಿಯಲ್ ಅಪ್ಲೋಡ್ ಆಗಿದೆ. ಇಲ್ಲ ನಾವು ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ಕೋಬೇಕಾದ್ರೆ ಎಷ್ಟೊಂದು ಸಿನಾಪ್ಸಿಸ್ ಹೇಳ್ತಾ ಹೋಗ್ತೀನಿ, ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು, ಹೌದಾ? ಮತ್ತು ನೋಡಿ ಮಾಡ್ಲಸ್ಸು ಆ್ಯಂಪ್ಲಿಟ್ಯೂಡ್ ಬಗ್ಗೆ ಎಲ್ಲ ಕರೆಕ್ಟಾಗಿ ಓದ್ಕೊಂಡಿರಿ, ಅದನ್ನೆಲ್ಲ ಯೂಸ್ ಮಾಡ್ಕೊತೀವಿ ನಾವು ಇಲ್ಲಿ ಈಗ ತೊಗೊತೀವಿ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಫಸ್ಟ್ ನೋಡ್ಕೊಳ್ಳಿ, ದ ಆ್ಯಂಪ್ಲಿಟ್ಯೂಡ್ ಆಫ್ -i ಹೋಲ್ ಪವರ್ 5 ಈಸ್ ಅಂತಿದೆ ಫಸ್ಟ್ ಕ್ವಶನ್ನು. ಅಂದರೆ ಐ ಅಂತ ಹೇಳಿದ್ರೆ ಗೊತ್ತಿರ್ಬೇಕು ನಮಗೆ. i ಇಸ್ ಈಕ್ವಲ್ ರೂಟ್ ಆಫ್ -1 ಅಂತ ಹೇಳ್ತಿದ್ವಿ. ಸೆಕೆಂಡ್ ಒನ್ i ಸ್ಕ್ವೇರ್ ಇಸ್ ಈಕ್ವಲ್ ಟು -1. ಥರ್ಡ್ ಒನ್ i ಕ್ಯೂಬ್ ಇಸ್ ಈಕ್ವಲ್ ಟು -i. ಫೋರ್ತ್ ಒನ್ i ಪವರ್ 4 ಇಸ್ ಈಕ್ವಲ್ ಟು 1. ಹೌದಾ? ನೋಡಿ 4 ರಿಸಲ್ಟ್ ಗೊತ್ತಿರಲಿ. ನೆಕ್ಸ್ಟು ಫಿಫ್ತ್ ಒನ್ನು ನೋಡಿ i ಪವರ್ ಗ್ರೇಟರ್ ದ್ಯಾನ್ 4 ಇತ್ತು ಅಂದರೆ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂಥೇಳಿ. ನಾನೀಗ i ಪವರ್ ಫಾರ್ ಎಕ್ಸಾಂಪಲ್ 123 ಇದೆ ಅಂದ್ಕೊಳ್ಳಿ, ಹೌದಾ? ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲೇನಿರುತ್ತಲ್ಲ ಇದನ್ನ ಯಾವಾಗಲೂ ಡಿವೈಡಿಂಗ್ ಬೈ 4 ಮಾಡ್ಕೋಬೇಕು. ಇಲ್ಲೇನಿರುತ್ತಲ್ಲ ಅದನ್ನ ಡಿವೈಡಿಂಗ್ ಬೈ 4 ಮಾಡಬೇಕು. ಅವಾಗ 4 ಮಾಡ್ಕೊಂಡೆ ಅಂದರೆ ಇಲ್ಲಿ ಏನು ಬರುತ್ತೆ, ರಿಮೈಂಡರ್ನ ಪವರಲ್ಲಿ ಬರೀಬೇಕು. ಅಂದರೆ 4 3s 12 ಆಯಿತು, ಅಂದರೆ 4 30s 120 ಆಗಿಬಿಟ್ಟು ರಿಮೈಂಡರ್ 3 ಬರುತ್ತೆ, ಹೌದಾ? i ಕ್ಯೂಬ್ ಆಗುತ್ತೆ. i ಕ್ಯೂಬ್ ಅಂದರೆ ವ್ಯಾಲ್ಯೂ -i. ನೋಡಿ ಇದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಎಷ್ಟೇ ನಂಬರ್ ಇರಲಿ ಅದನ್ನ ಏನು ಮಾಡ್ಕೋಬೇಕು, ಯಾವಾಗಲೂ ಡಿವೈಡಿಂಗ್ ಬೈ 4 ರಿಮೈಂಡರ್ನ ಬರ್ಕೊಂಬಿಟ್ವಿ ಅಂದರೆ i ಪವರ್ ಬಂದುಬಿಡುತ್ತೆ, ಹೌದಾ? ನೆಕ್ಸ್ಟು ಸಿಕ್ಸ್ ಒನ್ ನೋಡಿ i ಪವರ್ n ಪ್ಲಸ್ i ಪವರ್ n ಪ್ಲಸ್ 1 ಪ್ಲಸ್ i ಪವರ್ n ಪ್ಲಸ್ 2 ಪ್ಲಸ್ i ಪವರ್ n ಪ್ಲಸ್ 3 ಇಸ್ ಆಲ್ವೇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಐಡಿಯಾ ಗೊತ್ತಿರಬೇಕು ಇದನ್ನು. ಅಂದರೆ i ಪವರ್ n ಪ್ಲಸ್ i ಪವರ್ n ಪ್ಲಸ್ 1 i ಪವರ್ n ಪ್ಲಸ್ 2 i ಪವರ್ n ಪ್ಲಸ್ 3 ಇಸ್ ಆಲ್ವೇಸ್ ಈಕ್ವಲ್ ಟು 0 ಆಗಿರಲೇಬೇಕು. ಆಯ್ತಲ್ಲ, ಇದು ಯಾವಾಗಲೂ 0 ಆಗಿರುತ್ತೆ. ಅಂದರೆ ಇಲ್ಲಿ ಪವರ್ ಯಾವ ಥರ ಇರಬೇಕು ನೋಡಿ, 4 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಇರಬೇಕು. ಅಂದರೆ 1 2 3 4 ಅಥವಾ 2 3 4 5 ಈ ಥರ 4 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಇತ್ತು ಅಂದರೆ ಆ ಸಮ್ ಯಾವಾಗಲೂ ಏನಾಗಿರುತ್ತೆ ನಮಗೆ 0, ಹೌದಾ? ಈಗ ನೋಡಿ ಇಲ್ಲಿ 1 2 3 4 ಇಲ್ಲಿರುತ್ತೆ, 4 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಲ್ಲ. ನೋಡಿ i -i ಕ್ಯಾನ್ಸಲ್ ಆಗುತ್ತೆ, -1 ಪ್ಲಸ್ 1 ಕ್ಯಾನ್ಸಲ್ ಆಗಿ ಸಮ್ ಏನಾಗುತ್ತೆ ಅಲ್ಲಿ 0 ಬಂದ್ಬಿಡುತ್ತೆ, ಹೌದಾ? ಹೇಗೆ 4 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಇತ್ತು, ಸಮ್ ಇತ್ತು ಅಂದರೆ ಡೈರೆಕ್ಟಾಗಿ 0 ಬರೀಬೋದು, ಹೌದಾ? ನೋಡಿ ಇಷ್ಟಂತೂ ಐಡಿಯಾ ಗೊತ್ತಿರಲಿಲ್ಲ, ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆನೂ ಗೊತ್ತಿರಲಿ. ಈಗ ನೆಕ್ಸ್ಟ್ ಆ್ಯಂಪ್ಲಿಟ್ಯೂಡ್ ಬರುತ್ತಲ್ಲ, ಆ್ಯಂಪ್ಲಿಟ್ಯೂಡ್ನ ಹೇಳ್ತಾನೆ. ಸರಿ, ಮಾಡ್ಲಸ್ ಬಗ್ಗೆ ಏನೇನು ಗೊತ್ತಿರಬೇಕು ಅಂದರೆ, ಇಫ್ z is equal to x plus iy, then mod z is equal to root of x square plus y square ಅಂತ ಹೇಳ್ತೀವಿ. ಇದು ಗೊತ್ತಿರಬೇಕು. ಇಫ್ z is equal to x plus iy, then mod z is equal to root of x square plus y square ಅಂತ ಹೇಳ್ತೀವಿ, ಹೌದಾ? ನೋಡಿ ಇದು ಇಂಪಾರ್ಟೆಂಟ್ ನಮಗೆ. ಜೊತೆ ಇಲ್ಲಿ ಏನೇನು ಗೊತ್ತಿರಲಿ ಅಂದರೆ ಮಾಡ್ಲಸ್ ಇಂದು ನೋಡಿ mod z ಹೋಲ್ ಸ್ಕ್ವೇರ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು z ಇಂಟು z ಬಾರ್ ಅಂತ ಹೇಳ್ತೀವಿ. ನೋಡಿ ಇದನ್ನು ಯೂಸ್ ಮಾಡ್ಕೊತೀವಿ, ಗೊತ್ತಿರಬೇಕು. mod z ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು z ಇಂಟು z ಬಾರು. ಸೆಕೆಂಡ್ ಒನ್ ಮಾಡ್ಲಸ್ ಆಫ್ z1 ಇಂಟು z2ನ ಮಾಡ್ಲಸ್ ಆಫ್ z1 ಇಂಟು ಮಾಡ್ಲಸ್ ಆಫ್ z2 ಅಂತ ಬರಿತೀವಿ. ಥರ್ಡ್ ಒನ್ ಮಾಡ್ಲಸ್ ಆಫ್ z1 ಬೈ z2 ಯಾವಾಗಲೂ ಏನಾಗಿರುತ್ತೆ ಅಂದರೆ ಮಾಡ್ಲಸ್ ಆಫ್ z1 ಬೈ ಮಾಡ್ಲಸ್ ಆಫ್ z2 ಬರಿಬೋದು. ಫೋರ್ತ್ ಒನ್ ಮಾಡ್ಲಸ್ ಆಫ್ z ಪವರ್ n ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ z ಹೋಲ್ ಪವರ್ n ಅಂತ ಬರಿಬೋದು, ಹೌದಾ? ನೋಡಿ ಇದು 3 ರಿಸಲ್ಟ್ ಗೊತ್ತಿರಲಿ. ಡೈರೆಕ್ಟಾಗಿ ಮಾಡ್ಲಸ್ ಫೈಂಡ್ ಔಟ್ ಮಾಡೋಕೆ ಹೇಳಿದಾಗೆಲ್ಲ ಇದನ್ನು ಯೂಸ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ನೋಡಿ ಇನ್ನೂ ಯಾವ್ದಾದ್ರು ಗೊತ್ತಿರಬೇಕು ಅಂದರೆ ಫಿಫ್ತ್ ಒನ್ ಟ್ರಯಾಂಗುಲರ್ ಇನ್ಇಕ್ವಾಲಿಟಿ ಗೊತ್ತಿರಬೇಕು. ಮಾಡ್ಲಸ್ ಆಫ್ z1 ಪ್ಲಸ್ z2 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ಲಸ್ ಆಫ್ z1 ಪ್ಲಸ್ ಮಾಡ್ಲಸ್ ಆಫ್ z2. ಒಂದ್ಸಲ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಕೇಳಿದಾಗ ಇದನ್ನು ಯೂಸ್ ಮಾಡ್ಕೊತೀವಿ ನಾವು, ಅದಕ್ಕೆ ಐಡಿಯಾ ಗೊತ್ತಿರಲಿ. ಮಾಡ್ಲಸ್ ಆಫ್ z1 ಪ್ಲಸ್ z2 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ಲಸ್ ಆಫ್ z1 ಪ್ಲಸ್ ಮಾಡ್ಲಸ್ ಆಫ್ z2.
ನೋಡಿ ಇದನ್ನು ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ನೆಕ್ಸ್ಟು ಮಾಡ್ಯುಲಸ್ ಆಫ್ Z1 ಪ್ಲಸ್ Z2 ಹೋಲ್ ಸ್ಕ್ವೇರ್ ಬರಿಬೋದು ನೋಡಿ. ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್ ಪ್ಲಸ್ 2 ಇಂಟು ರಿಯಲ್ ಪಾರ್ಟ್ ಆಫ್ Z1 ಇಂಟು Z2 ಬಾರ್ ಅಂತ ಬರೀತೀವಿ, ಅಥವಾ Z1 ಬಾರ್ ಇಂಟು Z2 ಅಂತಲೂ ಬರೀಬೋದು. ಆಯ್ತಲ್ಲ ನೋಡಿ, ಇದೆಲ್ಲ ಸಿನಾಪ್ಸಿಸಲ್ಲಿದೆ, ಐಡಿಯಾ ಗೊತ್ತಿರಬೇಕು. ಸೇಮ್ ಟೈಪಲ್ಲಿ ಪ್ಲಸ್ ಬದಲಿ ಮೈನಸ್ ಬರ್ಕೊಂಡ್ವಿ ಅಂದರೆ ಮಾಡ್ಯುಲಸ್ ಆಫ್ Z1 ಮೈನಸ್ Z2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್ ಮೈನಸ್ 2 ಇಂಟು ರಿಯಲ್ ಪಾರ್ಟ್ ಆಫ್ Z1 ಇಂಟು Z2 ಬಾರ್ ಅಂತ ಬರ್ಕೊತೀವಿ. ಹೌದಾ ನೋಡಿ, ಇಷ್ಟು ರಿಸಲ್ಟ್ ಗೊತ್ತಿರಲಿ ಮಾಡ್ಯುಲಸ್ ಇಂದು. ಆಯ್ತಲ್ಲ ನೋಡಿ, ಇದು ಐದು ರಿಸಲ್ಟ್ ಬರ್ಕೊಂಡಿದ್ವಿ. ಐ ಅಂದರೆ ಏನು ಅಂತೇಳಿ ಗೊತ್ತಿರಬೇಕು. ಇಷ್ಟು ರಿಸಲ್ಟ್ಸ್ ಇಂಪಾರ್ಟೆಂಟ್ ನಮಗೆ. ಸೇಮ್ ಐಡಿಯಾ ಮಾಡ್ಯುಲಸ್ ಇನ್ ರಿಸಲ್ಟ್ಸ್ ಗೊತ್ತಿರಲಿ. ಹೌದಾ ನೋಡಿ, ನಮಗೆ ಇಲ್ಲಿ ಕೇಳಿರೋದು ಆ್ಯಂಪ್ಲಿಟ್ಯೂಡ್ ಅಲ್ಲ ನೋಡಿ, ಆ್ಯಂಪ್ಲಿಟ್ಯೂಡಿಂದು ರಿಸಲ್ಟ್ಸ್ ಗೊತ್ತಿರಬೇಕು. ನೋಡಿ, ಇಫ್ Z ಇಸ್ ಈಕ್ವಲ್ ಟು X ಪ್ಲಸ್ IY ಅಂತಿತ್ತು ಅಂದ್ಕೊಳ್ಳಿ, ಆ್ಯಂಡ್ ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಯುಲಸ್ ಆಫ್ Y ಬೈ X ಇತ್ತು ಅಂದರೆ ದೆನ್ ನೋಡಿ ಆ್ಯಂಪ್ಲಿಟ್ಯೂಡ್ ಆಫ್ Z ಇಸ್ ಈಕ್ವಲ್ ಟು. ಹೌದಾ ನೋಡಿ, ಯಾವ ಥರ ಬರ್ಕೊತೀವಿ ಅಂದರೆ ಇಟ್ಸ್ ಡಿಪೆಂಡ್ಸ್ ಆನ್ ಕ್ವಾಡ್ರೆಂಟ್. ಇದು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ ಅಂತ ನೋಡ್ಕೊಂಬಿಟ್ಟು ಬರಿತಾ ಇದ್ವಿ. ಇದನ್ನ ರಿಯಲ್ ಆ್ಯಕ್ಸಸ್ ಅಂತ ಹೇಳ್ತೀವಿ, ಇದನ್ನ ಇಮ್ಯಾಜಿನರಿ ಆ್ಯಕ್ಸಸ್. ಹೌದಾ ನೋಡಿ, ಕಾಂಪ್ಲೆಕ್ಸ್ ಪ್ಲೇನ್ ಅಥವಾ ಆರ್ಗನ್ ಪ್ಲೇನಲ್ಲಿ ಬರಿತಾ ಇದ್ವಿ. ನೋಡಿ, ಆ್ಯಂಪ್ಲಿಟ್ಯೂಡ್ ಆಫ್ Z ಯಾವ ಥರ ಬರೀತಿದ್ವಿ ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಬಂತು ಅಂದರೆ ಆಲ್ಫಾ, ಇಲ್ಲೇನು ಬರುತ್ತೋ ಅದೇ. ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಅಂತೇಳಿ ಯಾವ ಥರ ಡಿಸೈಡ್ ಮಾಡ್ತೀವಿ ಅಂದರೆ ಇದು ನೋಡಬೇಕು, ಇದು ರಿಯಲ್ ಪಾರ್ಟ್, ಇದನ್ನು ಇಮ್ಯಾಜಿನರಿ ಪಾರ್ಟ್ ಅಂತ ಹೇಳ್ತೀವಿ. ಎರಡು ಪಾಸಿಟಿವ್ ಇತ್ತು ಅಂದರೆ ಫಸ್ಟ್ ಕ್ವಾಡ್ರೆಂಟು. ಹೌದಾ, ರಿಯಲ್ ಪಾರ್ಟ್ ಈಸ್ ನೆಗೆಟಿವ್, ಇಮ್ಯಾಜಿನರಿ ಪಾಸಿಟಿವ್ ಇತ್ತು ಅಂದರೆ ಇಲ್ಲಿ. ಹೌದಾ, ಈ ಥರ ಬರ್ತಾ ಹೋಗುತ್ತೆ. ಅದಕ್ಕೆ ಐಡಿಯಾ ಗೊತ್ತಿಲ್ಲ. ಇದು ಆಲ್ಫಾ. ಇದು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಾದ್ರು Z ಬಂತು ಅಂದರೆ ಇಲ್ಲೇನು ಬರ್ಕೊತೀವಿ ಅಂದರೆ ಪೈ ಮೈನಸ್ ಆಲ್ಫಾ. ಹೌದಾ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬಂತು ಅಂದರೆ ನೋಡಿ, ಸೇಮ್ ಅಲೈಡ್ ಆ್ಯಂಗಲ್ ಬೈತಿದ್ರಲ್ಲ ಅದೇ ಥರ. ಆದರೆ ಥರ್ಡ್ ಕ್ವಾಡ್ರೆಂಟ್ ಒಂದು ಡಿಫ್ರೆಂಟ್ ಇದೆ, ಗೊತ್ತಿರಬೇಕು. ಥರ್ಡ್ ಕ್ವಾಡ್ರೆಂಟಲ್ಲಿ ಬಂತು ಅಂದರೆ ಮೈನಸ್ ಪೈ ಪ್ಲಸ್ ಆಲ್ಫಾ ಬೈತೀವಿ. ಫೋರ್ತ್ ಕ್ವಾಡ್ರೆಂಟಲ್ಲಿ ಏನು ಮೈನಸ್ ಆಲ್ಫಾ ಬೈತೀವಿ. ಇದು ಆ್ಯಂಪ್ಲಿಟ್ಯೂಡ್ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡೋದು. ನೋಡಿ, ಎಕ್ಸಾಕ್ಟ್ ರಿಯಲ್ ಆ್ಯಕ್ಸಿಸ್ ಮೇಲೆ ಯಾವ್ದಾದ್ರು ಒಂದು ಪಾಯಿಂಟ್ ಬಂತು ಅಂದರೆ ಇದ್ರದ್ದು ಆ್ಯಂಪ್ಲಿಟ್ಯೂಡ್ ಏನಾಗಿರುತ್ತೆ ಅಂದರೆ 0. ಹೌದಾ, ಪಾಸಿಟಿವ್ ರಿಯಲ್ ಆ್ಯಕ್ಸಿಸ್ ಮೇಲೆ ಬಂತು ಅಂದರೆ, ಪಾಸಿಟಿವ್ ಇಮ್ಯಾಜಿನರಿ ಆ್ಯಕ್ಸಿಸ್ ಮೇಲೆ ಯಾವ್ದಾದ್ರು ಪಾಯಿಂಟ್ ಬಂತು ಅಂದರೆ ಇದ್ರ ಆ್ಯಂಪ್ಲಿಟ್ಯೂಡು π/2 ಅಂತ ಬರೀತೀವಿ. ನೆಗೆಟಿವ್ ರಿಯಲ್ ಆ್ಯಕ್ಸಿಸ್ ಮೇಲೆ ಯಾವ್ದಾದ್ರು ಪಾಯಿಂಟ್ ಬಂತು ಅಂದರೆ ಇದ್ರ ಆ್ಯಂಪ್ಲಿಟ್ಯೂಡ್ನ π ಅಂತ ಬರೀತೀವಿ. ನೆಕ್ಸ್ಟ್ ಇಲ್ಲೇನಾದ್ರು ಬಂತು ಅಂದರೆ ಇದ್ರದ್ದು ಆ್ಯಂಪ್ಲಿಟ್ಯೂಡು -π/2. ಐಡಿಯಾ ಗೊತ್ತಲ್ಲ ನೋಡಿ, ಆ್ಯಂಪ್ಲಿಟ್ಯೂಡ್ ಯಾವ ಥರ ಬರ್ಕೊತಾ ಇದ್ದೀವಿ ಅಂತ ಗೊತ್ತಾಗಬೇಕು. ಇಷ್ಟು ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟು ನೋಡಿ, ಇದನ್ನು ಐಡಿಯಾ ಗೊತ್ತಿಲ್ಲ. ಇಫ್ Z1 and Z2 are two complex numbers, then first one ನೋಡಿ, ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಪ್ಲಿಟ್ಯೂಡ್ ಆಫ್ Z1 ಇಂಟು Z2 ಇತ್ತು ಅಂದರೆ ಆ್ಯಂಪ್ಲಿಟ್ಯೂಡ್ ಆಫ್ Z1 ಪ್ಲಸ್ ಆ್ಯಂಪ್ಲಿಟ್ಯೂಡ್ ಆಫ್ Z2 ಅಂತ ಬರೀತೀವಿ. ನೆಕ್ಸ್ಟ್ ಸೇಮ್ ಆ್ಯಂಪ್ಲಿಟ್ಯೂಡ್ ಆಫ್ Z1 ಬೈ Z2 ಇತ್ತು ಅಂದರೆ ಆ್ಯಂಪ್ಲಿಟ್ಯೂಡ್ ಆಫ್ Z1 ಮೈನಸ್ ಆ್ಯಂಪ್ಲಿಟ್ಯೂಡ್ ಆಫ್ Z2 ಬೈತೀವಿ. ಹೌದಾ ನೋಡಿ, ಸೇಮ್ ಲಾಗ್ ಥರ ಬರ್ತದೆ. ಲಾಗ್ ಎಮ್ ಇಂಟು ಏನಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಬೈತೀವಲ್ಲ ಅದೇ ಥರ ಇದೆ. ಲಾಗ್ ಎಮ್ ಬೈ ಏನಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್. ಥರ್ಡ್ ಒನ್ ನೋಡಿ, ಆ್ಯಂಪ್ಲಿಟ್ಯೂಡ್ ಆಫ್ Z1 ಹೋಲ್ ಪವರ್ n ಇತ್ತು ಅಂದರೆ n ಇಂಟು ಆ್ಯಂಪ್ಲಿಟ್ಯೂಡ್ ಆಫ್ Z1 ಬೈತೀವಿ. ಹೌದಾ ನೋಡಿ, ಇಷ್ಟು ಗೊತ್ತಿರ್ಬೇಕು ನಮಗೆ. ಇದು ಐಡಿಯಾ ಗೊತ್ತಿದ್ರೆ ಯೂಸ್ ಆಗುತ್ತೆ ಎಷ್ಟೊಂದು ಕಡೆ. ನೆಕ್ಸ್ಟ್ ನೋಡಿ, ಇನ್ನೊಂದು if Z1 is equal to R into cis theta and
Z2 is equal to R1 into cis theta 1 ಮಾಡ್ಕೊತೀನಿ, R2 into cis theta 2 ದೆನ್ ನೋಡಿ ಈಗ ಮಾಡ್ಲಸ್ ಇದ್ರೆ Z1 is equal to R1 into cis theta 1 ಬರ್ಕೊಂಡ್ವಿ ಅಂದರೆ R1 is the modulus of Z1 and theta 1 is the modulus of amplitude of Z1 ಅಂತ ಹೇಳ್ತೀವಿ. ಅಂದರೆ R1 is the modulus and theta 1 is the amplitude. ಹೌದಾ? ಈಗ ಗೊತ್ತಿರ್ಬೇಕು ನಮಗೆ. ನೋಡಿ ದೆನ್ ಫಸ್ಟ್ ಒನ್ Z1 ಇಂಟು Z2 ಇತ್ತು ಅಂದರೆ ನೋಡಿ ಮಾಡ್ಲಸ್ ಮತ್ತು ಆ್ಯಂಪ್ಲಿಟ್ಯೂಡ್ ಇದ್ದು ಐಡಿಯಾ ಯೂಸ್ ಮಾಡ್ಕೊಳ್ಳಿ ಸರ್. ಮಾಡ್ಲಸ್ ಆಫ್ Z1 ಇಂಟು Z2 ಇತ್ತು ಅಂದರೆ ಏನು ಬರೀತಿದ್ವಿ, ಮಾಡ್ಲಸ್ ಆಫ್ Z1 ಇಂಟು ಮಾಡ್ಲಸ್ ಆಫ್ Z2 ಅಂತ ಬರೀತಿದ್ವಿ ತಾನೆ. ಅದರಲ್ಲಿ R1 ಇಂಟು R2 ಬರ್ಕೋಬೇಕು. ನೆಕ್ಸ್ಟ್ ಸಿಸ್ ನೋಡಿ ಆ್ಯಂಪ್ಲಿಟ್ಯೂಡ್ ಆಫ್ Z1 ಇಂಟು Z2 ಏನಿದೆ, ಆ್ಯಂಪ್ಲಿಟ್ಯೂಡ್ ಆಫ್ Z1 ಪ್ಲಸ್ ಆ್ಯಂಪ್ಲಿಟ್ಯೂಡ್ ಆಫ್ Z2 ಅಂದರೆ ಆ್ಯಂಪ್ಲಿಟ್ಯೂಡ್ ಆಫ್ Z1 ಅಂದರೆ ಥೀಟಾ 1 ಪ್ಲಸ್ ಥೀಟಾ 2 ಈ ಥರ ಬರ್ಕೊತೀವಿ ಅಷ್ಟು. ಹೌದಾ? ಹಾಗಾದ್ರೆ ಇದೇನಾಗುತ್ತೆ ಅಂದ್ರೆ ಸೇಮ್ ಮಾಡ್ಲಸ್ ಆಫ್ Z1 ಬೈ ಮಾಡ್ಲಸ್ ಆಫ್ Z2 ಇಂಟು ಸಿಸ್. ಇಲ್ಲಿ ಆ್ಯಂಪ್ಲಿಟ್ಯೂಡ್ ಬರೀಬೇಕು ತಾನೆ. ಆ್ಯಂಪ್ಲಿಟ್ಯೂಡ್ ಆಫ್ Z1 ಬೈ Z2 ಇತ್ತು ಅಂದರೆ ಸಪ್ರಾಕ್ಟ್ ಮಾಡ್ಕೋಬೇಕಲ್ಲ, ಥೀಟಾ 1 ಮೈನಸ್ ಥೀಟಾ 2 ಈ ಥರ ಬರ್ಕೊಂಡು ಹೋಗ್ತೀವಿ ಅಷ್ಟೇ. ನೋಡಿ ಅದಕ್ಕೆ ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಥರ್ಡ್ ಒನ್ ನೋಡಿ ಸೇಮು Z1 ಹೋಲ್ ಪವರ್ n ಇತ್ತು ಅಂದರೆ R1 ಇಂಟು ಸಿಸ್ ಥೀಟಾ ಹೋಲ್ ಪವರ್ n, ಅಥವಾ ಇದು R1 ಪವರ್ n ಇಂಟು ಸಿಸ್ n ಥೀಟಾ ಬೈತು. ಯಾಕಂದರೆ ಮಾಡ್ಲಸ್ ಆಫ್ Z ಪವರ್ n ಏನು ಬರ್ಕೊಂಡ್ವಿ ನಾವು, ಮಾಡ್ಲಸ್ ಆಫ್ Z ಹೋಲ್ ಪವರ್ n ಅಂದರೆ R1 ಪವರ್ n ಬರ್ಕೊಂಡ್ವಿ. ಇಲ್ಲಿ ನೋಡಿ ಆ್ಯಂಪ್ಲಿಟ್ಯೂಡ್ ಆಫ್ Z1 ಹೋಲ್ ಪವರ್ n ಇತ್ತು ಅಂದರೆ n ಇಂಟು ಆ್ಯಂಪ್ಲಿಟ್ಯೂಡ್ ಆಫ್ Z1 ಆಗುತ್ತೆ, ಅಂದರೆ n ಇಂಟು ಆ್ಯಂಪ್ಲಿಟ್ಯೂಡ್ ಆಫ್ Z1 ಆಗೋದಿಲ್ಲ. R1 ಪವರ್ n ಇಂಟು ಸಿಸ್ ಆ್ಯಂಪ್ಲಿಟ್ಯೂಡ್ ಬರೀಬೇಕು ತಾನೆ, n ಇಂಟು ಆ್ಯಂಪ್ಲಿಟ್ಯೂಡ್ ಆಫ್ Z1 ಅಂದರೆ ಥೀಟಾ 1, ಅದಕ್ಕೆ n ಇಂಟು ಥೀಟಾ 1 ಬರ್ಕೊತೀವಿ ಅಷ್ಟೇ. ಹೌದಾ? ನೋಡಿ ಇದು ಮೂರು ರಿಸಲ್ಟ್ ಗೊತ್ತಿರಲಿ, ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ, ಐಡಿಯಾ ಗೊತ್ತಿರಬೇಕು. ಹೌದಾ? ಅಂದರೆ ಎಲ್ಲದನ್ನು ಸೇಮ್ ಟೈಪ್ ಬರ್ಕೊತಾ ಇದ್ವಿ. ಕಾಂಪ್ಲೆಕ್ಸ್ ನಂಬರ್ x ಪ್ಲಸ್ IY ಇತ್ತು ಅಂದರೆ ಈ ಐಡಿಯಾ ಯೂಸ್ ಮಾಡ್ತೀವಿ. R1 ಇಂಟು ಸಿಸ್ ಥೀಟಾ 1 ಅಥವಾ ಆರ್ ಥೀಟಾ ಇತ್ತು ಅಂದರೆ ಈ ಥರ ಯೂಸ್ ಮಾಡ್ತೀವಿ ಅಷ್ಟೇ. ಗೊತ್ತಲ್ಲ? ಈಗ ನೋಡಿ ಐಡಿಯಾ ಗೊತ್ತಿರಬೇಕಿನ್ನು. ನೋಡಿ ಹಾಗಾದ್ರೆ ಈಗ ಫಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ, ಡೈರೆಕ್ಟಾಗಿ ಬರ್ಕೊತೀವಿ. ಅದಕ್ಕೆ ಆ್ಯಂಪ್ಲಿಟ್ಯೂಡ್ ಆಫ್ ಮೈನಸ್ I ಹೋಲ್ ಪವರ್ 5 ಈಸ್ ಅಂತಿದೆ. ಹೌದಾ? Z ಇಸ್ ಈಕ್ವಲ್ ಟು ಮೈನಸ್ I ಹೋಲ್ ಪವರ್ 5 ಹೇಳ್ತೀವಿ. ಮೈನಸ್ ಪವರ್ ಆಡ್ ನಂಬರ್ ಅಂದರೆ ಮೈನಸ್, I ಪವರ್ 5 ಅಂದರೆ I ಪವರ್ 1 ಬರೀಬೋದಾ? ಈಗ ಗ್ರೇಟರ್ ದ್ಯಾನ್ 4 ಇತ್ತು ಅಂದರೆ 4ಇಂದ ಡಿವೈಡ್ ಮಾಡಬೇಕು, ನೆಕ್ಸ್ಟ್ ರಿಮೈಂಡರ್ ಬರೀಬೇಕು ಅಂತ ಹೇಳಿದ್ವಿ. ಹೌದಾ? ಹಾಗಾದ್ರೆ ಮೈನಸ್ I ಆಗುತ್ತೆ. ಮೈನಸ್ I ಅಂದರೆ ಏನು ನಮಗೆ ನೆಗೆಟಿವ್ ಇಮ್ಯಾಜಿನರಿ ಆಕ್ಸಿಸ್. ನೆಗೆಟಿವ್ ಇಮ್ಯಾಜಿನರಿ ಆಕ್ಸಿಸಿಂದು ಆ್ಯಂಪ್ಲಿಟ್ಯೂಡ್ ಏನು ಗೊತ್ತಿರೋದು, ಮೈನಸ್ π/2. ಹೌದಾ? ಅಂದರೆ ರಿಯಲ್ ಪಾರ್ಟ್ 0 ಇದೆ, ಅದಕ್ಕೆ ಡೈರೆಕ್ಟ್ ಬರ್ಕೊಂಡಿದ್ವಿ. ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಎರಡೂ ಇತ್ತು ಅಂದರೆ ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಲಸ್ ಆಫ್ y/x ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ಹೌದಾ? ಆಯ್ತಲ್ಲ ಫಸ್ಟ್ ಒನ್. ನೆಕ್ಸ್ಟ್ ಪ್ರಾಬ್ಲಮ್, ದ ಕಾಂಪ್ಲೆಕ್ಸ್ ನಂಬರ್ I ಈಸ್ ರೆಪ್ರೆಸೆಂಟೆಡ್ ಬೈ ದ ಪಾಯಿಂಟ್ ಅಂತ ಹೇಳಿದ್ದಾರೆ. ಹೌದಾ? ಆಲ್ರೆಡಿ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಬರ್ಕೋಬೇಕಷ್ಟೇ. Z ಇಸ್ ಈಕ್ವಲ್ I ಅಂದರೆ 0 ಪ್ಲಸ್ 1 ಇಂಟು I ಅಲ್ಲ. ರಿಯಲ್ ಪಾರ್ಟ್ ಈಸ್ 0 ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಈಸ್ 1, therefore it is 0, 1 ಬರುತ್ತೆ. ಹೌದಾ? ಫೋರ್ತ್ ಒನ್. ನೆಕ್ಸ್ಟ್ ಕ್ವಶನ್, ಇಫ್ Z1 is equal to cis theta 1 plus I sin theta 1 ಅಂದರೆ cos theta 1 plus I sin theta 1 ಅಂದರೆ cis theta 1 ಇದು. Z2 is equal to cos theta 2 plus I sin theta 2 ಅಂದರೆ cis theta 2. ದೆನ್ Z1 ಇಂಟು Z2 ಆಲ್ರೆಡಿ ರಿಸಲ್ಟಲ್ಲಿ ಹೇಳಿದ್ವಿ. Z1 ಇಂಟು Z2 ಏನಾಗಿರುತ್ತೆ ನಮಗೆ ಸಿಸ್ ಆಫ್ ಥೀಟಾ 1 ಪ್ಲಸ್ ಥೀಟಾ 2 ಆಗಿರುತ್ತೆ. ಹೌದಾ? ಮಲ್ಟಿಪ್ಲಿಕೇಶನ್ ಇತ್ತು ಅಂದರೆ ಥೀಟಾ 1 ಪ್ಲಸ್ ಥೀಟಾ 2 ಬರುತ್ತೆ. ಅಂದರೆ ನೋಡಿ ಕಾಸ್ ಥೀಟಾ 1 ಪ್ಲಸ್ ಥೀಟಾ 2 ಪ್ಲಸ್ I ಇಂಟು ಸೈನ್ ಥೀಟಾ 1 ಪ್ಲಸ್ ಥೀಟಾ 2 ಅಂದರೆ ಫೋರ್ತ್ ಒನ್ ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ, ಫೋರ್ತ್ ಒನ್. If omega not equal to 1 is the cube root of 1, then the value of omega power 16 minus omega power 13 is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಒಮೆಗಾ ಬಗ್ಗೆ ಗೊತ್ತಿರಬೇಕು ನಿಮಗೆ, ಇಂಪಾರ್ಟೆಂಟ್ ಅದು, ಎಷ್ಟೊಂದು ಕಡೆ ಯೂಸ್ ಆಗಿದೆ. ಆಲ್ರೆಡಿ ನಾವು ಡಿಟರ್ಮಿನೆಂಟ್ಸಲ್ಲೂ ಹೇಳಿದ್ದೀವಿ. ಹೌದಾ? ಹಾಗೆ ನೋಡಿ, ಇಫ್ 1 omega square are cube roots of unity, then ನೋಡಿ ಯಾವ್ದಾದ್ರು ಗೊತ್ತಿರಬೇಕು ಅಂದರೆ ಫಸ್ಟ್ ಒನ್ ನೋಡಿ ಒಮೆಗಾ ಅಂದರೆ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ -1 ಪ್ಲಸ್
I√3/2 and omega square value -1 minus I√3/2. Second one, sum of cube roots of unity is always equal to 0. And 1 plus omega square is equal to 0. Third one, product of cube roots of unity is always is equal to 1. ನೋಡಿ ಇಲ್ಲೊಂದು ಐಡಿಯಾ ಗೊತ್ತಿರಲಿ, ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1 ಇದೆ ಅಂದರೆ ನಾವು ಒಮೆಗಾ ಪವರ್ ಎನಿ ನಂಬರ್ನ ಸಿಂಪ್ಲಿಫೈ ಮಾಡ್ಬೋದು. ನೋಡಿ ಇದನ್ನು ಯಾವ ಥರ ಮಾಡ್ಕೊಳೋದು ಅಂದರೆ ಸೇಮ್ ಈ ಐಡಿಯಾ ಯೂಸ್ ಮಾಡಿ. I ಪವರ್ 4 ಈಕ್ವಲ್ ಟು 1 ಇತ್ತು, I ಪವರ್ ಎನಿ ನಂಬರ್ ಇತ್ತು ಅಂದರೆ ಏನು ಮಾಡ್ತಾಯಿದ್ವಿ ನಾವು, ಇಸ್ ಈಕ್ವಲ್ ಟು I ಪವರ್ ಇದು 4ಇಂದ ಡಿವೈಡ್ ಮಾಡ್ತಿದ್ವಿ, ಅದನ್ನು ಇಲ್ಲಿ ರಿಮೈಂಡರ್ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಿದ್ವಿ ತಾನೇ. ಇಲ್ಲಿ ಯಾಕೆ 4ಇಂದನೇ ಡಿವೈಡ್ ಮಾಡ್ತಿದ್ವಿ ಅಂದರೆ ಇಲ್ಲಿ I ಪವರ್ 4 ಅಂದರೆ ಏನಾದ್ರು 1. ಹಾಗಾದ್ರೆ ಇಲ್ಲಿ ಅದರಿಂದ ಡಿವೈಡ್ ಮಾಡ್ಬೇಕು, ನಾನು 3ಇಂದ ಡಿವೈಡ್ ಮಾಡಬೇಕು. 3ಇಂದ ಡಿವೈಡ್ ಮಾಡಿದಾಗ ಇದು 3 4s are 12, 3 1s are 3, ರಿಮೈಂಡರ್ ಈಸ್ 1 ಅಲ್ಲ, ಅದಕ್ಕೆ ಒಮೆಗಾ ಪವರ್ 1 ಆಗ್ಬಿಟ್ಟಿದ್ದು ಒಮೆಗಾ. ಈ ಥರ ಬರ್ಕೊತೀವಿ ಅಷ್ಟೇ, ಅದಕ್ಕೆ ಈ ಐಡಿಯಾ ಗೊತ್ತಿರಲಿ. ಫಿಫ್ತ್ ಒಂದು ನೋಡಿ, ಇನ್ನು ಏನೇನು ಗೊತ್ತಿರಬೇಕು ಅಂತೇಳಿ ನೋಡಿ. ಒಮೆಗಾ ವ್ಯಾಲ್ಯೂ ಗೊತ್ತಾಯಿತು, ಸಮ್ ಆಫ್ ದ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಇಸ್ ಆಲ್ವೇಸ್ ಈಸ್ ಈಕ್ವಲ್ ಟು 0, ಪ್ರಾಡಕ್ಟ್ ಈಸ್ 1. ನೆಕ್ಸ್ಟ್ ಏನಾದ್ರು ಮೋರ್ ದೆನ್ 3 ಇತ್ತು ಅಂದರೆ ಆ ಥರ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ವಿ, ಹೌದಾ. ನೆಕ್ಸ್ಟ್ ನೋಡಿ ಒಂದೊಂದು ಸಲ ಟ್ವಿಸ್ಟ್ ಯಾವ ಥರ ಮಾಡ್ತಾರೆ ಅಂತೇಳಿ ಇದನ್ನು ಗೊತ್ತಿರಬೇಕು. ಅದಕ್ಕೆ ರೂಟ್ಸ್ ಆಫ್ ಈಕ್ವೇಷನ್ x² + x + 1 = 0 ಆರ್ ಒಮೆಗಾ ಆ್ಯಂಡ್ ಒಮೆಗಾ ಸ್ಕ್ವೇರ್ ಅಂತ ಹೇಳ್ತೀವಿ. ಸೇಮ್ ಟೈಪ್ 6th one, ರೂಟ್ಸ್ ಆಫ್ ಈಕ್ವೇಷನ್ x² - x + 1 = 0 ಆರ್ ಮೈನಸ್ ಒಮೆಗಾ ಆ್ಯಂಡ್ ಮೈನಸ್ ಒಮೆಗಾ ಸ್ಕ್ವೇರ್, ಹೌದಾ. ನೋಡಿ ಇಷ್ಟು ಐಡಿಯಾ ಗೊತ್ತಿರಬೇಕು, ಇದನ್ನು ಯೂಸ್ ಮಾಡ್ಕೊತಾ ಇರ್ತೇವೆ ನಾವು. ಅದಕ್ಕೆ ಒಮೆಗಾ ಬಗ್ಗೆ ಅಂತ ಇಷ್ಟು ಗೊತ್ತಿರಬೇಕು, ಹೌದಾ. ಇದು ನೋಡಿ ಹಾಗಾದರೆ ಇಲ್ಲಿ ಒಮೆಗಾ ಪವರ್ 16 ಕೊಟ್ಟಿದ್ದಾರೆ, ಮೈನಸ್ ಒಮೆಗಾ ಪವರ್ 13 ಇಸ್ ಈಕ್ವಲ್ ಟು, ಹೌದಾ. ಡೈರೆಕ್ಟ್ ಬರಿಬೋದಲ್ಲ, 3ಇಂದ ಡಿವೈಡ್ ಮಾಡಿದೆ ಅಂದರೆ ರಿಮೈಂಡರ್ 1, ಯಾಕಂದ್ರೆ 3 5s are 15, ರಿಮೈಂಡರ್ 1, 3 4s are 12, ಇಲ್ಲೂ ರಿಮೈಂಡರ್ 1, ಒಮೆಗಾ ಮೈನಸ್ ಒಮೆಗಾ ಅಂದರೆ ಡೈರೆಕ್ಟಾಗಿ 0 ಬರಿಬೋದು, ಹೌದಾ. 4th ಒಂದು ಬಂದ್ಬಿಡೋದು ಅದಕ್ಕೆ. ನೆಕ್ಸ್ಟ್ ನೋಡಿ 5th one, a + b omega + c omega square divided by c + a omega + b omega square plus a + b omega + c omega square divided by b + c omega + a omega square, ಹೌದಾ. ನೋಡಿ ಇದನ್ನು ಯಾವ ಥರ ಮಾಡ್ಕೊತೀವಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಈಸಿ ಇದೆ ನೋಡಿ. ನ್ಯೂಮರೇಟ್ರಲ್ಲಿ a × 1 ತಾನೆ, 1 ಬದಲು ಏನು ಬರೀಬೋದು ನಾವು, ಒಮೆಗಾ ಕ್ಯೂಬ್ ಆ ಥರ ಬರ್ಕೊಂಡ್ರೆ ಆಯ್ತು. ಹಾಗಾದ್ರೆ a × 1 ಬದಲು ಏನು ಬರ್ತೀವಿ, ಒಮೆಗಾ ಕ್ಯೂಬ್ ಪ್ಲಸ್ ಬಿ ಒಮೆಗಾ ಪ್ಲಸ್ ಸಿ ಒಮೆಗಾ ಸ್ಕ್ವೇರ್ ಡಿವೈಡ್ ಬೈ ನೋಡಿ ಸಿ ಪ್ಲಸ್ ಎ ಒಮೆಗಾ ಪ್ಲಸ್ ಬಿ ಒಮೆಗಾ ಸ್ಕ್ವೇರ್ ಪ್ಲಸ್ ಇದನ್ನು ಅಷ್ಟೇ a × 1 ಇದೆ, 1 ಬದಲಿ ಒಮೆಗಾ ಕ್ಯೂಬ್ ಪ್ಲಸ್ ಬಿ ಒಮೆಗಾ ಪ್ಲಸ್ ಸಿ ಒಮೆಗಾ ಸ್ಕ್ವೇರ್ ಡಿವೈಡ್ ಬೈ ಬಿ ಪ್ಲಸ್ ಸಿ ಒಮೆಗಾ ಪ್ಲಸ್ ಎ ಒಮೆಗಾ ಸ್ಕ್ವೇರ್, ಹೌದಾ. ನೆಕ್ಸ್ಟು ಡಿನಾಮಿನೇಟರ್ ಕೋಎಫಿಷಿಯೆಂಟ್, ನ್ಯೂಮರೇಟರ್ ಕೋಎಫಿಷಿಯೆಂಟ್ ಸೇಮ್ ಮಾಡೋವಾಗ ಮಾಡ್ಕೋಬೇಕು. ಇಲ್ಲಿ ಸಿಗೆ ಒಮೆಗಾ ಸ್ಕ್ವೇರ್ ಇದೆ, ಇಲ್ಲಿ ಸಿಗೆ 1 ಇದೆ, ಅದಕ್ಕೆ ಇದರಲ್ಲಿ ಒಮೆಗಾ ಸ್ಕ್ವೇರ್ ಕಾಮನ್ ತೊಗೊತೀವಿ. ನೋಡಿ ಒಮೆಗಾ ಸ್ಕ್ವೇರ್ ಇದರಲ್ಲಿ ಈಸಿಯಾಗಿ ಕಾಮನ್ ತೆಗಿಬೋದು, ಇದರಲ್ಲೂ ತೆಗಿಬೋದು. ಇಲ್ಲಿ ಒಮೆಗಾ ಇದೆ, ಡೈರೆಕ್ಟ್ ಬರೋಲ್ಲ ತಾನೆ, ಅದಕ್ಕೆ ಇಲ್ಲಿ ಏನು ಮಾಡ್ಕೋಬೋದು ಅಂದರೆ ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1 ತಾನೆ, ಇದಕ್ಕೆ ಮಲ್ಟಿಪ್ಲೈ ಬೈ ಒಮೆಗಾ ಮಾಡಿಕೊಂಡೆ ಅಂದರೆ ಇಲ್ಲಿ ಏನು ಬರ್ಬೋದು, ಒಮೆಗಾ ಪವರ್ 4 ಇಸ್ ಈಕ್ವಲ್ ಟು ಒಮೆಗಾ ಬರುತ್ತೆ. ಹಾಗಾದ್ರೆ ಒಮೆಗಾ ಬದಲು ಏನು ಬರಿಬೋದು ನಾವು, ಒಮೆಗಾ ಪವರ್ 4 ಬರಿಬೋದನ್ನ. ಈಗ ಒಮೆಗಾ ಸ್ಕ್ವೇರ್ ಕಾಮನ್ ತೊಗೊತೀವಿ, ಇದು a × ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಕಾಮನ್ ಫ್ಯಾಕ್ಟರು ಬಿ ಒಮೆಗಾ ಸ್ಕ್ವೇರ್ ಪ್ಲಸ್ ಸಿ ಡಿವೈಡ್ ಬೈ ಇದನ್ನು a × ಒಮೆಗಾ ಪ್ಲಸ್ ಬಿ ಒಮೆಗಾ ಸ್ಕ್ವೇರ್ ಪ್ಲಸ್ ಸಿ ಪ್ಲಸ್ ಇದೆಲ್ಲ ಸೇಮ್ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ಬಿ ಕೋಎಫಿಷಿಯೆಂಟು 1 ಇದೆ, ಇಲ್ಲಿ ಬಿ ಕೋಎಫಿಷಿಯೆಂಟ್ ಒಮೆಗಾ ಇದೆ. ನ್ಯೂಮರೇಟಲ್ಲಿ ಒಮೆಗಾ ಕಾಮನ್ ತೊಗೊಂಡ್ವಿ ಅಂದರೆ ಎ ಒಮೆಗಾ ಸ್ಕ್ವೇರ್ ಪ್ಲಸ್ ಬಿ ಪ್ಲಸ್ ಸಿ ಒಮೆಗಾ ಬರುತ್ತೆ. ಇದನ್ನು ಇನ್ ಟರ್ಮ್ಸ್ ಆಫ್ ಎ ಬಿ ಸಿ ಬರ್ಕೊಂಡ್ವಿ ಅಂದರೆ ಎ ಒಮೆಗಾ ಸ್ಕ್ವೇರ್ ಪ್ಲಸ್ ಬಿ ಪ್ಲಸ್ ಸಿ ಒಮೆಗಾ. ನೋಡಿ ಇವೆರಡು ಸೇಮ್ ಇದೆ, ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಏನೇನು ಉಳಿಯುತ್ತೆ, ಒಮೆಗಾ ಸ್ಕ್ವೇರ್ ಪ್ಲಸ್ ಒಮೆಗಾ, ಹೌದಾ. ನಮಗೆ ಇಲ್ಲೇನು ಗೊತ್ತಿರೋದು ಒಮೆಗಾ ಸ್ಕ್ವೇರ್ ಪ್ಲಸ್ ಒಮೆಗಾ ಅಂತ ಹೇಳಿದ್ರೆ ಏನಾಗುತ್ತೆ -1, ಹೌದಾ, ಅಂದರೆ ಆಪ್ಷನ್.
ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. If omega is a cube root of unity, 1 minus 2 omega plus omega square whole power 6 is equal to ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇದು ಈಸಿ ಇದೆ. 1 minus 2 omega plus omega square whole power 6. ಹೌದಾ? ಯಾವ ಥರ ಮಾಡ್ಕೋಬೇಕು ಅಂದರೆ ಇದನ್ನು ಯೂಸ್ ಮಾಡಬೇಕು. ನೋಡಿ 1 ಪ್ಲಸ್ ಒಮೆಗಾ ಸ್ಕ್ವೇರ್ ಅಂದರೆ ಏನು ಬರೀಬೋದು ನಾವು, ಇಲ್ಲಿ 1 ಪ್ಲಸ್ ಒಮೆಗಾ ಸ್ಕ್ವೇರ್ ಇದೆ. ಹೌದಾ? ದ ವ್ಯಾಲ್ಯೂ ಆಫ್ 1 ಪ್ಲಸ್ ಒಮೆಗಾ ಸ್ಕ್ವೇರ್ ಈಸ್ minus omega, therefore minus omega minus 2 omega whole power 6 ಬರೀಬೋದಲ್ಲ. ಅಂದರೆ minus 3 omega whole power 6 ಇದೆ. minus power 6 ಅಂದರೆ ಪ್ಲಸ್ 3 power 6 ಇಂಟು omega power 6. ಹೌದಾ? ನೋಡಿ 3 power 6 ಅಂದರೆ ಎಷ್ಟು ಬರ್ಬೋದು? 3 into 3 into 3 up to 6 times. ಹೌದಾ? 3 power 5 ಅಂದರೆ 243 ಬರ್ತದೆ. ಇಂಟು 3 ಮಾಡ್ಕೊಂಡಾಗ 7 29 ಬರುತ್ತೆ. ಇಂಟು ಒಮೆಗಾ ಪವರ್ 6 3 ಇಂದ ಡಿವೈಡ್ ಮಾಡಿದೆ ಅಂದರೆ 0. ಎನಿ ನಂಬರ್ ಪವರ್ 0 ಅಂದರೆ 1 ಅಲ್ಲ, ಈಗ 729 ಬರುತ್ತೆ. ಅಂದರೆ ಫಸ್ಟ್ ಒಂದು 3 ಇಂದ ಡಿವೈಡ್ ಮಾಡಿದಾಗ ಏನು ರಿಮೈಂಡರ್ ಬರುತ್ತೆ? ರಿಮೈಂಡರ್ ಬರ್ಕೊತಾ ಇದ್ದೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ತಗೊಳ್ಳಿ ಪ್ರಾಬ್ಲಮ್ ನಂಬರ್ 7. If alpha and beta are the roots of the equation x square plus x plus 1 equal to 0, then alpha square plus beta square is ಅಂತ ಹೇಳಿದ್ದಾರೆ. ನೋಡಿ ಇದನ್ನು ಈಸಿ ಇದೆ. ನೋಡಿ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0 ಆಯ್ತು. ಒಮೆಗಾ ಆ್ಯಂಡ್ ಒಮೆಗಾ ಸ್ಕ್ವೇರ್ ತಾನೆ. ಆದರೆ ಇಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರೀಬೋದು. ಏನು ಆಲ್ಫಾನ ಒಮೆಗಾ ಅಂದ್ಕೊಂಡಿದ್ವಿ, ಬೀಟಾನ ಒಮೆಗಾ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಷ್ಟೇ. ಅವಾಗ ಇದೇನಾಗುತ್ತೆ? ಒಮೆಗಾ ಸ್ಕ್ವೇರ್ ಪ್ಲಸ್ ಒಮೆಗಾ ಪವರ್ 4, ಒಮೆಗಾ ಸ್ಕ್ವೇರ್ ಪ್ಲಸ್ ಒಮೆಗಾ ಪವರ್ 4 ಅಂದರೆ ಮತ್ತೆ ಒಮೆಗಾನೇ ಬರುತ್ತಲ್ಲ. Again dividing by 3, remainder is 1. Omega plus omega square value -1 ಅಂದರೆ ಥರ್ಡ್ ಒಂದು ಬರುತ್ತೆ ಅಷ್ಟೇ. ಹೌದಾ? ನೋಡಿ ಈಸಿ ಇದೆ. ನೋಡಿ ಈ ಥರದೆಲ್ಲ ಸಿ ಇ ಟಿ ಕೇಳ್ತಾ ಇದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಇಷ್ಟು ಐಡಿಯಾ ಗೊತ್ತಿತ್ತು ಅಂದರೆ ಇದನ್ನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 8. 1 plus I whole power 8 plus 1 minus I whole power 8 is equal to. ಹೌದಾ? ನೋಡಿ ಈ ಥರದ್ದು ಹೇಗೆ ಮಾಡ್ಕೋಬೇಕು ಅಂದರೆ ಈಸಿ ಆಗಬೇಕು ಅಂದರೆ ನೋಡಿ 1 plus I whole power 8ನ ನಾವು ಇದನ್ನು ಪೋಲಾರ್ ಫಾರ್ಮಿಗೆ ಚೇಂಜ್ ಮಾಡಬೇಕು. ಪೋಲಾರ್ ಫಾರ್ಮ್ ಅಂದರೆ R into 6 θ ಗೊತ್ತಿದೆ ಅಲ್ಲ. ಹೌದಾ? ನೋಡಿ ಈಗ Z is equal to 1 plus I ಅಂದ್ಕೊಂಡ್ವಿ ಅಂದರೆ ಮಾಡ್ಲಸ್ ಆಫ್ Z ಏನಾಗುತ್ತೆ? ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ ರೂಟ್ 2 ಬಂತು. ನೋಡಿ ಆ್ಯಂಪ್ಲಿಟ್ಯೂಡ್ ಆಫ್ ಝೆಡ್ನ ಡೈರೆಕ್ಟಾಗಿ ಹೇಗೆ ಬರ್ಕೊತೀವಿ ಅಂದರೆ ಆ್ಯಂಪ್ಲಿಟ್ಯೂಡ್ ಆಫ್ ಝೆಡ್. ಹೌದಾ? ಅಂದರೆ ಆಲ್ಫಾ ಬರಿಬೋದಲ್ಲ, ಯಾಕಂದರೆ 1, 1 ಫಸ್ಟ್ ಕ್ವಾಡ್ರೆಂಟಲ್ಲಿ ಇರ್ತದೆ. ಹೌದಾ? ಫಸ್ಟ್ ಕ್ವಾಡ್ರೆಂಟಲ್ಲಿ ಅಂದರೆ ಆಲ್ಫಾ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಲಸ್ ಆಫ್ ವೈ ಬೈ ಎಕ್ಸ್ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ 1 ಅಂದರೆ π/4 ಬರುತ್ತೆ. ಹೌದಾ? ಹಾಗಾದರೆ ಝೆಡ್ನ ಹೇಗೆ ಬರ್ಕೊತೀವಿ ಅಂದರೆ ರೂಟ್ 2 into 6 π/4. ಹೌದಾ? ನೋಡಿ ಕಾಂಜುಗೇಟ್ ಇದು 1 minus I ಅಂದರೆ ಕಾಂಜುಗೇಟ್ ತಾನೆ. ಹಾಗಾದ್ರೆ ಝೆಡ್ ಬಾರ್ ಏನಾಗಿರುತ್ತೆ ಅಂದರೆ 1 minus I ಕಾಂಜುಗೇಟ್ ಬರೀಬೇಕು ಅಂದರೆ ಈಸಿಯಾಗಿ ಹೇಗೆ ಬರ್ಕೊಳ್ಳಿ ಅಂದರೆ π/4 ಬದಲಿ -π/4 ಬರ್ಕೊಂಡು ಆಯಿತು. ಅದು ಸಿಸ್ ಆಫ್ -π/4. ಅಥವಾ ಇದೇನಾಗಿರುತ್ತೆ ಅಂದರೆ ನೋಡಿ ರೂಟ್ 2 into 6 ಆಫ್ π/4 ಅಂದರೆ ಕಾಸ್ π/4 ಪ್ಲಸ್ I sin π/4. ಇದು ರೂಟ್ 2 into ಕಾಂಜುಗೇಟ್ ತಾನೆ. ಕಾಂಜುಗೇಟ್ ಅಂದರೆ I ಬದಲಿ -I ಬರಿತೀವಿ ಅಷ್ಟೇ. ಅಂದರೆ ಕಾಸ್ π/4 ಮೈನಸ್ I ಇಂಟು ಸೈನ್ π/4. ನೋಡಿ ಇದು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು ಇಲ್ಲಿ. ಅದೇ ಫೋರ್ ಇಲ್ಲೇನು ಕೇಳಿರೋದು 1 plus I whole power 8 plus 1 minus I whole power 8. ಹೌದಾ? ಇಸ್ ಈಕ್ವಲ್ ಟು ಇದನ್ನು ಹೇಗೆ ಬರ್ಕೊತೀವಿ? ರೂಟ್ 2 ಇಂಟು ಕಾಸ್ π/4 ಪ್ಲಸ್
I sin pi by 4 whole power 8 plus root 2 into cos pi by 4 minus I sin pi by 4 whole power 8. ಹೌದಾ? ನೋಡಿ ದಟ್ ಈಸ್ ಈಕ್ವಲ್ ಟು, ಸರ್ ಇಲ್ಲಿ ಹೋಲ್ ಪವರ್ 8 ಇದನ್ನು ನಾವು ಡೈರೆಕ್ಟಾಗಿ ಹೇಗೆ ಬರ್ಕೊತೀವಿ ಅಂತ ಹೇಳಿದ್ರೆ, ಒಂದು ಇಂಪಾರ್ಟೆಂಟ್ ಹೇಳಿದ್ವಿ ನಾವು, ಸಿಸ್ ಟೀಟಾ ಹೋಲ್ ಪವರ್ ಎನ್ ಇತ್ತು ಅಂದರೆ ಏನು ಬರೀಬೋದು, ಸಿಸ್ ಎನ್ ಟೀಟಾ ಅಂದರೆ ಎನ್ ಟೀಟಾಗಿ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಬೋತಾನೆ. ಯಾಕಂದರೆ ಆ್ಯಂಪ್ಲಿಟ್ಯೂಡ್ ಆಫ್ ಝೆಡ್ ಹೋಲ್ ಪವರ್ ಎನ್ ಇತ್ತು ಅಂದರೆ ಎನ್ ಇಂಟು ಆ್ಯಂಪ್ಲಿಟ್ಯೂಡ್ ಆಫ್ ಝೆಡ್ ಬರಿತಾ ಇದ್ವಿ. ಆ ಐಡಿಯಾ ಯೂಸ್ ಮಾಡಿ ಅದು 8ನ ಡೈರೆಕ್ಟಾಗಿ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೋದು. ಮತ್ತು ಇದು ಹೋಲ್ ಪವರ್ 8 ಆಗುತ್ತೆ. ಅಂದರೆ ರೂಟ್ 2 ಹೋಲ್ ಪವರ್ 8 ಇಂಟು ಇಲ್ಲಿ 8ನ ಮಲ್ಟಿಪ್ಲೈ ಮಾಡಿದರೆ ಕಾಸ್ 2 ಪೈ ಪ್ಲಸ್ ಐ ಸೈನ್ 2 ಪೈ ಅಲ್ಲ, ಇದು ಅಷ್ಟೇ. ರೂಟ್ 2 ಹೋಲ್ ಪವರ್ 8ನ 8 ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ ಅಂದರೆ ಕಾಸ್ 2 ಪೈ ಮೈನಸ್ ಐ ಸೈನ್ 2 ಪೈ. ನೋಡಿ ಎರಡೂ ಕಡೆ ರೂಟ್ 2 ಹೋಲ್ ಪವರ್ 8 ಕಾಮನ್ ತೆಗಿಬೋದಲ್ಲ. ರೂಟ್ 2 ಹೋಲ್ ಪವರ್ 8ನ 2 ಪವರ್ ಹಾಫ್ ಹೋಲ್ ಪವರ್ 8 ಬರಿಬೋದಲ್ಲ. ನೋಡಿ ಇಲ್ಲಿ ಕಾಮನ್ ತೊಗೊಂಡೆ ಅದು ಏನೇನು ಕ್ಯಾನ್ಸಲ್ ಆಗುತ್ತೆ, ಐ ಸೈನ್ 2 ಪೈ ಮೈನಸ್ ಐ ಸೈನ್ 2 ಪೈ ಕ್ಯಾನ್ಸಲ್ ಆಗಿ ಏನೇನು ಉಳಿಬೋದು, ಕಾಸ್ 2 ಪೈ ಪ್ಲಸ್ ಕಾಸ್ 2 ಪೈ. ಹೌದಾ? ಅಂದರೆ ಇದು 2 1s are 2 4s are 2 power 4 ಅಂದರೆ 16 ಇಂಟು ಕಾಸ್ ಎನ್ ಪೈ. ಇಫ್ ಎನ್ ಈಸ್ ಆಡ್ ಇತ್ತು ಅಂದರೆ -1, ಎನ್ ಈಸ್ ಈವನ್ ಇತ್ತು ಅಂದರೆ 1/2. ಇಲ್ಲಿ ಈವನ್ ಇದೆ, ಈಗ ಇದು 1 + 1 ಆಯಿತು. ಇದು 1 + 1 ಅಂದರೆ 2 ಇಂಟು 16 ಬರ್ತದೆ, ಅಂದರೆ 32 ಬರುತ್ತೆ. ಹೌದಾ? ಆನ್ಸರು ಫಸ್ಟ್ ಒನ್ ಬರುತ್ತೆ. ಆಯ್ತಲ್ಲ? ನೋಡಿ ಇಲ್ಲಿ ಇನ್ನೊಂದು ಐಡಿಯಾನೂ ಗೊತ್ತಿರಲಿ, ಇದು ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಬೋದು ಅಷ್ಟೇ. ನೋಟ್, if z is equal to r cis theta, then z power n plus z bar whole power n is always is equal to 2 into r power n cos n theta ಅಂತ ಹೇಳ್ತೀವಿ. ಆಯ್ತಲ್ಲ? z power n plus z bar whole power n is always is equal to 2 into r power n cos n theta ಅಂತ ಹೇಳ್ತೀವಿ. ಹೌದಾ? ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿತ್ತು ಅಂದರೆ ಎಷ್ಟೊಂದು ಕಡೆ ಯೂಸ್ ಮಾಡ್ಕೋಬೋದು. ಆಯ್ತಲ್ಲ? ನೋಡಿ ಇದೇ ಐಡಿಯಾನ ಇದಕ್ಕೆ ಯೂಸ್ ಮಾಡ್ಕೊಂಡ್ರಿಂದ ಡೈರೆಕ್ಟಾಗಿ, ಸಾರಿ 2 ಇಂಟು ಆರ್ ಅಂದರೆ ಏನು ಬರುತ್ತೆ, ಮಾಡ್ಲಸ್ ಆಫ್ ಝೆಡ್ ತಾನೆ. ಮಾಡ್ಲಸ್ ಆಫ್ ಝೆಡ್ ಅಂತ ಹೇಳಿದ್ರೆ ರೂಟ್ 2 ಹೋಲ್ ಪವರ್ 8 ಇಂಟು ಕಾಸ್ 8 ಇಂಟು ಟೀಟಾ ಅಂದರೆ ಆ್ಯಂಪ್ಲಿಟ್ಯೂಡ್ π/4 ಬಂದಿದೆ. ಡೈರೆಕ್ಟಾಗಿ 8 π/4 ಬರ್ಕೊಳ್ಳಿ, ಈ ಸ್ಟೆಪ್ ಬಂದುಬಿಡುತ್ತೆ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಆಯಿತು. ಹೌದಾ? ಅದಕ್ಕೆ ಈ ಫಾರ್ಮುಲಾ ಗೊತ್ತಿತ್ತು ಅಂದರೆ ಯೂಸ್ ಮಾಡ್ಕೋಬೋದು, ಎಷ್ಟೊಂದು ಕಡೆ ಯೂಸ್ ಆಗ್ತದೆ. ಹೌದಾ? ನೋಡಿ ಇದನ್ನು ಇನ್ನೊಂದು ಟೈಪು ಬರಿಬೋದು. ನೋಡಿ ಇದನ್ನು ಐಡಿಯಾ ಗೊತ್ತಿರಲಿ. ಇಫ್ x + 1/x is equal to, ನೋಡಿ x + 1/x is equal to 2 cos theta ಇತ್ತು ಅಂದರೆ ದೆನ್ x power n plus 1/x power n is equal to 2 into cos n theta ಬರ್ತೀವಿ. ನೋಡಿ ಇದನ್ನು ಐಡಿಯಾ ಗೊತ್ತಲ್ಲ, ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ. ಯಾಕಂದರೆ ನೋಡಿ ಇಲ್ಲಿ x + 1/x is equal to 2 cos theta ಇತ್ತು ಅಂದರೆ x cis theta ಆಗಿಬಿಟ್ಟಿರುತ್ತೆ. x cis theta ಆಯಿತು ಅಂದರೆ ಅದು ಮಾಡ್ಲಸ್ 1 ಅಂದರೆ r ಇರೋ ಜಾಗದಲ್ಲಿ 1 ಬರ್ಕೊಂಡ್ಬಿಡ್ತೀವಿ ಅಷ್ಟೇ. 2 ಆ್ಯಸ್ ಇಟ್ ಈಸು. ನೋಡಿ ಇಲ್ಲಿ n ಇರೋ ಜಾಗದಲ್ಲಿ n ಇದೆ, ಅದಕ್ಕೆ ಡೈರೆಕ್ಟಾಗಿ ಕಾಸ್ n ಥೀಟಾ ಬರಿಬೋದು. ಹೌದಾ? ನೋಡಿ ಎರಡೂ ಗೊತ್ತಿರಲಿ. ಈ ರಿಸಲ್ಟ್ ಯೂಸ್ ಮಾಡುವಂಥದ್ದು ಎಷ್ಟೊಂದು ಸಲ CET ಕೇಳಿದ್ದಾರೆ, ಇದು ಗೊತ್ತಿರಬೇಕು. ಇಫ್ x + 1/x is equal to 2 cos theta, then x power n plus 1/x power n is equal to 2 into cos n theta ಬರಿತೀವಿ ಅಷ್ಟೇ. ಹೌದಾ? ಹಾಗೆ ಐಡಿಯಾ ಗೊತ್ತಿತ್ತು ಅಂದರೆ ಯೂಸ್ ಆಗ್ತದೆ. ಅದಲ್ಲ? ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 9. If z is equal to x minus iy and z power 1/3 is equal to p plus iq, then ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಸೇಮ್ ಟೈಪ್ ಪ್ರಾಬ್ಲಮ್ ನಾವು ಫಸ್ಟ್ ಪಿ ಅಲ್ಲಿ ಸಾಲ್ವ್ ಮಾಡ್ಕೊಂಡಿರ್ತೀವಿ. ಎಕ್ಸಾಮಿಗೂ ಇದನ್ನೇ ಒಂದೊಂದು ಸಲ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಈಗ ಐಡಿಯಾ ಗೊತ್ತಿರಬೇಕು. ಹೌದಾ?
ನೋಡಿ 1/3ನ ಈ ಕಡೆ ತೊಗೊಂಡ್ರೆ ಹೋಲ್ ಕ್ಯೂಬ್ ಆಗುತ್ತಲ್ಲ, ಹಾಗಾದ್ರೆ z ಇಸ್ ಈಕ್ವಲ್ ಟು ಪಿ ಪ್ಲಸ್ ಐ ಕ್ಯೂ ಹೋಲ್ ಕ್ಯೂಬ್. ಹೌದಾ? z ಅಂತ ಏನು ಕೊಟ್ಟಿರೋದು, ಎಕ್ಸ್ ಮೈನಸ್ ಐ ವೈ ಇಸ್ ಈಕ್ವಲ್ ಟು ಪಿ ಪ್ಲಸ್ ಐ ಕ್ಯೂ ಹೋಲ್ ಕ್ಯೂಬ್ ಅಂದರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಷ್ಟೇ. ಪಿ ಕ್ಯೂಬ್ ಪ್ಲಸ್ ಐ ಕ್ಯೂಬ್ ಇಂಟು ಕ್ಯೂ ಕ್ಯೂಬ್ ಪ್ಲಸ್ 3ab ಅಲ್ಲ, 3 ಇಂಟು ಪಿ ಇಂಟು ಐ ಕ್ಯೂ ಇಂಟು ಪಿ ಪ್ಲಸ್ ಐ ಕ್ಯೂ ಬರೀಬೋದಲ್ಲ. ಅದು ಎಕ್ಸ್ ಮೈನಸ್ ಐ ವೈ ಇಸ್ ಈಕ್ವಲ್ ಟು ಪಿ ಕ್ಯೂಬ್. ನೋಡಿ ಐ ಕ್ಯೂಬ್ ಅಂದರೆ ಮೈನಸ್ ಐ ಅಲ್ಲ, ಮೈನಸ್ ಐ ಇಂಟು ವೈ ಕ್ಯೂಬ್ ಪ್ಲಸ್ 3 ಇಂಟು ಪಿ ಸ್ಕ್ವೇರ್ ಕ್ಯೂಬ್ ಪ್ಲಸ್ 3 ಐ ಕ್ಯೂ ಇಂಟು ಐ ಕ್ಯೂ ಅಂದರೆ ಐ ಸ್ಕ್ವೇರ್ ಆಗ್ಬಿಡುತ್ತೆ, 3 ಐ ಸ್ಕ್ವೇರ್ ಇಂಟು ಪಿ ಕ್ಯೂ ಸ್ಕ್ವೇರ್ ಬರೀಬೋದು. ಅದು ಇದನ್ನೇ ನೋಡಿ, ಎಕ್ಸ್ ಮೈನಸ್ ಐ ವೈ ಇಸ್ ಈಕ್ವಲ್ ಟು ಪಿ ಕ್ಯೂಬ್ ಮೈನಸ್ ಐ ವೈ ಕ್ಯೂಬ್ ಪ್ಲಸ್ 3i ಪಿ ಸ್ಕ್ವೇರ್ ಕ್ಯೂ. ಇದನ್ನು ಐ ಸ್ಕ್ವೇರ್ ಅಂದರೆ -1 ಅಲ್ಲ, -3 ಪಿ ಕ್ಯೂ ಸ್ಕ್ವೇರ್ ಆಯಿತು. ಹೌದಾ? ಅಥವಾ ಎಕ್ಸ್ ಮೈನಸ್ ಐ ವೈ ಇಸ್ ಈಕ್ವಲ್ ಟು ನೋಡಿ, ರಿಯಲ್ ಪಾರ್ಟ್ ಒಂದು ಕಡೆ ಬರ್ಕೊತೀವಿ, ಪಿ ಕ್ಯೂಬ್ ಮೈನಸ್ 3 ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಐ ಕಾಮನ್ ತೊಗೊಂಡೆ ಅಂದರೆ, ಅಥವಾ ಇಲ್ಲಿ ಮೈನಸ್ ಐ ಇದೆ ತಾನೆ, ಆದರೆ ಮೈನಸ್ ಐ ಕಾಮನ್ ತೊಗೊಂಡೆ ಅಂದರೆ ಏನು ಬರುತ್ತೆ ಇಲ್ಲಿ, ವೈ ಕ್ಯೂಬ್ ಮೈನಸ್ 3 ಪಿ ಸ್ಕ್ವೇರ್ ಕ್ಯೂಬ್. ಹೌದಾ? ಈಕ್ವೈಡಿಂಗ್ ದ ರಿಯಲ್ ಪಾರ್ಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಕ್ಯೂಬ್ ಮೈನಸ್ 3 ಪಿ ಕ್ಯೂ ಸ್ಕ್ವೇರ್ ಆ್ಯಂಡ್ ಮೈನಸ್ ಐ ಸೇಮ್. ಈಕ್ವೈಡಿಂಗ್ ಕೋಎಫಿಷಿಯೆಂಟ್ ಆಫ್ ಮೈನಸ್ ಐ ಮಾಡ್ಕೊಂಡ್ವಿ ಅಂದರೆ ವೈ ಇಸ್ ಈಕ್ವಲ್ ಟು ಸರಿ ಕ್ಯೂ ಕ್ಯೂಬ್ ಅಲ್ಲ, ಇದು y is equal to q cube minus 3p square cube. ಇಷ್ಟು ಬರುತ್ತೆ. ಹೌದಾ? ಇಲ್ಲಿ ನೋಡಿ ನಮಗೆ ಏನೇನು ಬೇಕಾಗಿರೋದು, ಎಕ್ಸ್ ಬೈ ಪಿ ಮತ್ತು ವೈ ಬೈ ಕ್ಯೂ ಬೇಕು. ಹೌದಾ? ಹಾಗಾದ್ರೆ ಡಿವೈಡಿಂಗ್ ಬೈ ಪಿ ಮಾಡ್ಕೊಂಡೆ ಅಂದರೆ ಎಕ್ಸ್ ಬೈ ಪಿ ಇಸ್ ಈಕ್ವಲ್ ಪಿ ಸ್ಕ್ವೇರ್ ಮೈನಸ್ 3q ಸ್ಕ್ವೇರ್. ನೆಕ್ಸ್ಟ್ ಡಿವೈಡಿಂಗ್ ಬೈ ಕ್ಯೂ ಮಾಡಿದ್ವಿ ಅಂದರೆ ವೈ ಬೈ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ 3p ಸ್ಕ್ವೇರ್. ಹೌದಾ? ಇಷ್ಟು ನನಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ನಾವು x by p plus y by q divided by p square plus q square is equal to, ಹೌದಾ? x by p and the value p square minus 3q square, y by q and the plus q square minus 3p square divided by p square plus q square ಅಲ್ಲ, that is equal to p square minus 3p square and the minus 2p square minus 2q square divided by p square plus q square. minus 2 common factor, p square plus q square divided by p square plus q square. ಎರಡು ಕ್ಯಾನ್ಸಲ್ ಆಗ್ಬಿಟ್ಟು -2 ಬರುತ್ತೆ. ಅಂದರೆ ಫೋರ್ತ್ ಒನ್. ಹೌದಾ? ಈಸಿನಾ? ಸೇಮ್ ಪ್ರಾಬ್ಲಮ್ ನಾವು ಆ್ಯಕ್ಚುಲಿ ಪಿ ಯು ಎಲ್ಲ ಮಾಡ್ಕೊಂಡಿರ್ತೀವಿ, ಐಡಿಯಾ ಗೊತ್ತಿರ್ಬೇಕು ಸರ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10. The maximum value of n less than 101 such that ಅಂತ ಕೊಟ್ಟಿದ್ದಾರೆ. ಹೌದಾ? ಲೆಸ್ ದ್ಯಾನ್ 101 k ಈಕ್ವಲ್ ಟು 1 to n ಅಂತ ಹೇಳಿದ್ದಾರೆ. 1 2 3 ಅಪ್ ಟು ಎಲ್ಲಿ ತನಕ ಹೋಗ್ಬೋದು ಅಂದ್ರೆ 100 ತನಕ ಹೋಗ್ಬೋದು. ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ n ನ ಕೇಳಿದ್ದಾರೆ ಅಷ್ಟೇ. ನೋಡಿ 1 ಪ್ಲಸ್ ನೋಡಿ k ಈಕ್ವಲ್ ಟು 1 2 3 ತೊಗೊಂಡು ಹೋಗ್ತೀವಿ. ಐ ಪಾ 1 ಪ್ಲಸ್ ಐ ಸ್ಕ್ವೇರ್ ಪ್ಲಸ್ ಐ ಕ್ಯೂಬ್ ಅಪ್ ಟು ಈ ಥರ. ಹೌದಾ? ಐ ಪಾರ್ ಎನ್ ಇಸ್ ಈಕ್ವಲ್ ಟು ಏನಾಗಬೇಕು ನಮಗೆ 0 ಆಗಿತ್ತು ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎನ್ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಸೊ ನಮಗೆ ಇಂಪಾರ್ಟೆಂಟ್ ಏನು ಗೊತ್ತಿರಬೇಕು ಅಂದರೆ ನೋಡಿ ಐ ಪಾ 1 ಪ್ಲಸ್ ಐ ಪಾ 2 ಪ್ಲಸ್ ಐ ಪಾ 3 ಪ್ಲಸ್ ಐ ಪಾ 4 ಇಸ್ ಈಕ್ವಲ್ ಟು ಏನು ಬರಿಬೋದು, 0 ಬರಿಬೋದಲ್ಲ. ಯಾಕೆಂದರೆ 4 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಇತ್ತು ಅಂದರೆ ಡೈರೆಕ್ಟ್ ವ್ಯಾಲ್ಯೂ ಏನಂತ ಹೇಳಿದ್ವಿ, 0. ಹೌದಾ? ಇನ್ ಜನರಲ್ ಏನು ಬರ್ಕೊಂಡಿದ್ವಿ ಅಂದರೆ ಐ ಪಾರ್ ಎನ್ ಪ್ಲಸ್ 1 ಪ್ಲಸ್ ಐ ಪಾರ್ ಎನ್ ಪ್ಲಸ್ 2 ಪ್ಲಸ್ ಐ ಪಾರ್ ಎನ್ ಪ್ಲಸ್ 3 ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 0 ಬರೀತಿದ್ವಿ. ಹೌದಾ? ಹಾಗೆ ಇಲ್ಲಿ ಎಲ್ಲಿ ತನಕ 0 ಬರೀಬೋದು ಅಂದರೆ ಇಲ್ಲಿ ಐ ಪಾ 4 0 ಆಗ್ಬಿಡುತ್ತಲ್ಲ, ಇಲ್ಲಿ ತನಕ ಇದೇ ಥರ ಅಪ್ ಟು ಏನು ಬರ್ಕೋತೀವಿ ಅಂದರೆ 1 ಪ್ಲಸ್ ನೋಡಿ ಈ ಥರ ಐ ಪ್ಲಸ್ ಐ ಸ್ಕ್ವೇರ್ ಪ್ಲಸ್ ಐ ಕ್ಯೂಬ್ ಪ್ಲಸ್ ಐ ಪಾ 4 ಪ್ಲಸ್ ಈ ಥರ ಬರ್ಕೊಂಡು ಹೋಗೋದು. ಹೌದಾ? 4 ಪಾರ್ಟ್ ಮಾಡ್ಕೊಂಡು ಹೋದ್ವಿ ಅಂದರೆ ಲಾಸ್ಟಿಗೆ
ಎಲ್ಲಿ ತನಕ ಹೋಗುತ್ತಂದರೆ ಇದು ಮಲ್ಟಿಪಲ್ ಆಫ್ 4 ಇತ್ತು ಅಂದರೆ 0 ಆಗಿಬಿಡುತ್ತೆ. ಹೌದಾ, ಮಲ್ಟಿಪಲ್ ಆಫ್ 4 ಇರಬೇಕು ಅಂದರೆ ಇಲ್ಲಿ ಎಲ್ಲಿ ತನಕ ಬರ್ಕೋಬೋದು ಅಂದರೆ ಇದೇ ಥರ ಲಾಸ್ಟಿಗೆ i ಪವರ್ 96 ತನಕನೂ 0 ಆಗುತ್ತೆ ತಾನೆ. ಹೌದಾ, ನೆಕ್ಸ್ಟ್ ನೋಡಿ ಇನ್ನೂ ಏನೇನು ಬರಿಬೋದು. i ಪವರ್ 97, i ಪವರ್ 98, i ಪವರ್ 99, i ಪವರ್ 100. ನೋಡಿ ಆ್ಯಕ್ಚುಲಿ ಇದನ್ನೂ ಬರ್ಕೊಂಡೆ ಅಂದರೆ 0 ಆಗಿಬಿಡುತ್ತೆ. ಹೌದಾ, ಆದರೆ ನಮಗೆ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎನ್ ಕೇಳಿದರೆ ಎನ್ ಎಲ್ಲಿ ತನಕ ಬರೀಬೋದು ಅಂತ ಅದು ಗೊತ್ತಾಗಬೇಕು. ಇದ್ರ ಸಮ್ ಏನಾಗಬೇಕಂದ್ರೆ ನಮಗೆ 0 ಆಗಬೇಕು. ಇಷ್ಟಂತೂ 0 ಆಯ್ತಲ್ಲ, ಆದರೆ ಏನೇನು ಉಳ್ಕೊಳ್ಳುತ್ತೆ ನೋಡಿ. 1 ಪ್ಲಸ್ i ಪವರ್ 97 ಪ್ಲಸ್ i ಪವರ್ 98 ಪ್ಲಸ್ i ಪವರ್ 99 ಪ್ಲಸ್ i ಪವರ್ 100. ನೋಡಿ ಇಷ್ಟು ತೊಗೊಂಡೆ ಅಂದರೆ ಇಫ್ n ಇಸ್ ಈಕ್ವಲ್ ಟು 100 ಆಯಿತು ಅಂದರೆ ಅವಾಗ ಇದನ್ನು ಏನಾಗ್ಬಿಡುತ್ತೆ 0. ಇದು 0 ಆಯ್ತಾನೆ, ಇದು ವ್ಯಾಲ್ಯೂ ಏನಾಗ್ಬಿಡುತ್ತೆ 1. ಆದರೆ ಇದು 0 ಆಗಲ್ಲ ತಾನೆ, ಯಾಕೆ ಇದು ನಾಟ್ ಈಕ್ವಲ್ ಟು 0. ಅದಕ್ಕೆ ಎನ್ನಿಗೆ 100 ತೊಗೊಳಕ್ಕಂತೂ ಬರಲ್ಲ. ಹೌದಾ, ಇಫ್ n ಇಸ್ ಈಕ್ವಲ್ ಟು 99 ಅಂದ್ಕೊಂಡೆ ಅಂದರೆ ಏನು ತೊಗೊಬೋದು. 1 ಪ್ಲಸ್ i ಪವರ್ 97 ಪ್ಲಸ್ i ಪವರ್ 98 ಪ್ಲಸ್ i ಪವರ್ 99. ಇದು ವ್ಯಾಲ್ಯೂ ಏನಾಗ್ಬೋದು 1 ಪ್ಲಸ್ i ಪವರ್ 97 ಅಂದರೆ i ಪವರ್ 98 ಅಂದರೆ 4ಇಂದ ಡಿವೈಡ್ ಮಾಡಿದ್ರೆ i ಸ್ಕ್ವೇರ್ ಆಗುತ್ತೆ. ಅದು i ಸ್ಕ್ವೇರ್ ಅಂದರೆ -1. i ಪವರ್ 99 4ಇಂದ ಡಿವೈಡ್ ಮಾಡಿದ್ರೆ ಅಂದರೆ i ಕ್ಯೂಬ್ ಆಗುತ್ತೆ. i ಕ್ಯೂಬ್ ಅಂದರೆ -i. ನೋಡಿ -i ಪ್ಲಸ್ i 1 -1 ಕ್ಯಾನ್ಸಲ್ ಆಗ್ಬಿಟ್ಟು 0 ಬರುತ್ತೆ ತಾನೆ. 0 ಬರುತ್ತೆ, ಅದಕ್ಕೆ ಇಫ್ n ಇಸ್ ಈಕ್ವಲ್ ಟು 99 ಆದರೆ 0 ಆಗುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 99 ಬರ್ತದೆ ಅಷ್ಟೇ. ಹೌದಾ, ಹೇಗೆ ಮಾಡ್ಕೊಂಡು ಹೋಗೋದತ್ತಲ್ಲ, ಇದನ್ನು ಕೊಟ್ಟಿದ್ದಾರೆ. n ವ್ಯಾಲ್ಯೂ ಮ್ಯಾಕ್ಸಿಮಮ್ ಕಂಡುಹಿಡಿಬೇಕು. n ಇಸ್ ಲೆಸ್ ದೆನ್ 101 ಅಂತ ಕೊಟ್ಟಿದ್ದಾರೆ. 100 ತನಕ ಬರ್ಕೋಬೋದು. ಅದಕ್ಕೆ n 100 ತನಕ ಬರ್ಕೊಂಡಿದ್ವಿ. 100 ತನಕ ಬರ್ಕೊಂಡ್ರೆ ಇದು ವ್ಯಾಲ್ಯೂ 0 ಆಗಲ್ಲ ಇಲ್ಲಿ. ಅದಕ್ಕೆ n 100 ಅಂತೂ ಆಗಲ್ಲ. 100ಕ್ಕಿಂತ ಕಮ್ಮಿ ಇರಬೇಕಂದ್ರೆ ನೆಕ್ಸ್ಟ್ ಏನು ತೊಗೊತೀನಿ 99 ತೊಗೊಂಡ ತಕ್ಷಣ 0 ಆಯಿತು. ದೇಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ n ಇಸ್ 99 ಬರುತ್ತೆ ಅಷ್ಟೇ. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 11. ದ ಆಂಪ್ಲಿಟ್ಯೂಡ್ ಆಫ್ ಅಂತ ಹೇಳಿದ್ದಾರೆ 1 ಪ್ಲಸ್ i √3 ಡಿವೈಡ್ ಬೈ √3 ಪ್ಲಸ್ i. ಹೌದಾ, ನೋಡಿ ತಾ ತೊಗೊತೀನಿ 1 ಪ್ಲಸ್ i √3 ಡಿವೈಡ್ ಬೈ √3 ಪ್ಲಸ್ i. ಹೌದಾ, ನೋಡಿ ಆಂಪ್ಲಿಟ್ಯೂಡ್ ಆಫ್ Z1 ಬೈ Z2 ತಾನೇ ಇದು. ಹೌದಾ, ಇದನ್ನು Z1 ಬೈ Z2 ಅಂತ ತೊಗೊಂಡಿದ್ದೆ ಅಂದರೆ ಇದನ್ನು ಡೈರೆಕ್ಟಾಗಿ ಏನು ಬರೀಬೋದು, ಆಂಪ್ಲಿಟ್ಯೂಡ್ ಆಫ್ Z1 ಮೈನಸ್ ಆಂಪ್ಲಿಟ್ಯೂಡ್ ಆಫ್ Z2 ಬರೀಬೋದು ತಾನೆ. ಹೌದಾ, ನೋಡಿ ಆಂಪ್ಲಿಟ್ಯೂಡ್ ಆಫ್ Z1 ಇದು ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ ಅಂದರೆ ಆಲ್ಫಾ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಲಸ್ ಆಫ್ y ಬೈ ಎಕ್ಸ್ ಅಲ್ಲ, ಅಂದರೆ ಇದೇನಾಗುತ್ತೆ ಇದು ಟ್ಯಾನ್ ಇನ್ವರ್ಸ್ ಆಫ್ √3 ಬರೀಬೋದಲ್ಲ. ಇದನ್ನು ಫಸ್ಟ್ ಕ್ವಾಡ್ರೆಂಟಲ್ಲೇ ಬರ್ತದೆ, ಯಾಕಂದರೆ ಎಕ್ಸ್ ಪಾಸಿಟಿವ್ y ಕೋಎಫಿಷಿಯಂಟ್ ವೈನೂ ಪಾಸಿಟಿವ್. ಹೌದಾ, ಹಾಗಾದ್ರೆ ಇದೇನಾಗ್ಬೋದು ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಲಸ್ ಆಫ್ y ಬೈ ಎಕ್ಸ್ ಅಂದರೆ 1 ಬೈ √3 ಬರೀಬೋದ. ಟ್ಯಾನ್ ಇನ್ವರ್ಸ್ ಆಫ್ √3 ಅಂದರೆ 60 ಡಿಗ್ರಿ ಮೈನಸ್ 30 ಡಿಗ್ರಿ ಅಂದರೆ ಆನ್ಸರ್ 30 ಡಿಗ್ರಿ ಬರುತ್ತೆ, ಅಥವಾ π/6 ಅಂದರೆ ಥರ್ಡ್ ಒನ್ ಬರುತ್ತೆ. ನೋಡಿ ಈಸಿಯಾಗಿ ಮಾಡ್ಕೋಬೋದು ಈ ಥರದ್ದು. ಅಂದರೆ ಮತ್ತೆ ಇದನ್ನು ನಾವು ಕಾಂಜುಗೇಟಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡಿಕೊಂಡು ಎಕ್ಸ್ ಪ್ಲಸ್ ಐ ವೈಗೆ ಚೇಂಜ್ ಮಾಡಿ ನೆಕ್ಸ್ಟ್ ಮಾಡಬೇಕಂತೇನೂ ಇಲ್ಲ. ಡೈರೆಕ್ಟಾಗಿ ನ್ಯೂಮರೇಟರ್ ಡಿನಾಮಿನೇಟರ್ ಆ್ಯಂಪ್ಲಿಟ್ಯೂಡ್ ಕಂಡು ಹಿಡ್ಕೊಂಬಿಟ್ಟು ಸಪ್ರಾಕ್ಟ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಹೌದಾ, ಈಸಿ ಆಗಿಬಿಡುತ್ತೆ ಈ ಮೆಥಡು. ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 12. 1 ಮೈನಸ್ ಐ ಇಂಟು 1 ಪ್ಲಸ್ 2i ಇಂಟು 1 ಮೈನಸ್ 3i. ನೋಡಿ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಕೋಬೇಕಷ್ಟೇ. ಅದು 1 ಮೈನಸ್ ಐ ಇಂಟು 1 ಪ್ಲಸ್ 2i ಇಂಟು 1 ಮೈನಸ್ 3i. ಹೌದಾ, ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ ಏನು ಬರ್ಬೋದು, 1 ಇಂಟು 1 ಅಂದರೆ 1 ಪ್ಲಸ್ 2i ಮೈನಸ್ ಐ ಇಂಟು 1 ಮೈನಸ್ ಐ ಮೈನಸ್ ಇಂಟು ಪ್ಲಸ್ ಮೈನಸ್ 2i ಇಂಟು ಐ ಈಸ್ 2i ಸ್ಕ್ವೇರ್ ಇಂಟು 1 minus 3i that is equal to 1 plus 2i minus I value plus I square is minus 1 minus of minus plus 2 into 1 minus 3i 1 plus 2 value is 3 plus I into 1 minus 3i.
Again multiplication. 3 into 1 is 3. Minus 3 3s are 9i. Plus I minus 3i square. That is equal to 3. Minus 9i plus I is minus 8i. I square value is minus 1. Minus of minus is plus 3. 3 plus 3 is 6. 6 minus 8 I ಬರ್ತದೆ ಹೌದಾ? ಥರ್ಡ್ ಒನ್ ಬರುತ್ತೆ ಅಷ್ಟೇ. ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 13. The conjugate of 1 plus 2i into 2 minus 3i is ಹೌದಾ? ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ರಿಪ್ಲೇಸ್ ಐ ಬೈ ಮೈನಸ್ ಐ ಮಾಡ್ಕೊಂಬಿಟ್ರೆ ಕಾಂಜುಗೇಟ್ ಬರುತ್ತೆ. ಅಂದರೆ ಝೆಡ್ ಇಸ್ ಈಕ್ವಲ್ ಟು ಏನಿರೋದು 1 plus 2i into 2 minus 3i. Direct multiplication. 1 into 2 is 2. 1 into minus 3i value minus 3i. Plus 2 2s are 4i. Minus 3 2s are 6i square. That implies z is equal to 2 plus i. I square value is minus 1. Minus of minus is plus 6. 6 plus 2 is 8. Z is equal to 8 plus i. That implies z bar is equal to 8 minus I. Fourth one bata. Next problem number 14. Three minus modulus of 3 minus I root 2 whole square by 1 plus 2i ಅಂತಿದೆ. ಡೈರೆಕ್ಟಾಗಿ modulus of z1 by z2 ಮಾಡ್ತಿದ್ವಲ್ಲ ಆ ಥರ ಮಾಡ್ಕೊಂಡ್ರಾಯ್ತು ನೋಡಿ. modulus of 3 minus I root 2 whole square divided by 1 plus 2i ಹೌದಾ? ದಟ್ ಈಸ್ ಈಕ್ವಲ್ ಟು ಇದು ಈಗ ಬರೀಬೋದಲ್ಲ modulus of 3 minus I root 2 whole square divided by modulus of 1 plus 2i ಹೌದಾ? ನೋಡಿ ಇದು modulus square root of 3 square ಅಂದರೆ 9 plus root 2 square ಅಂದರೆ 2 whole square divided by root of 1 plus 4. 9 10 11 ಅಲ್ಲ 11 by root 5 ಬರುತ್ತೆ ಅಂದರೆ ಫಸ್ಟ್ ಅವನು ಆಯ್ತಲ್ಲ. ಡೈರೆಕ್ಟ್ ಮಾಡ್ಕೋಬೋದು. ಮತ್ತು ಇದನ್ನು ಅಷ್ಟೇ ಎಲ್ಲದನ್ನು ಎ ಪ್ಲಸ್ ಐ ಬಿ ಫಾರ್ಮ್ಯಾಟಲ್ಲಿ ಮಾಡ್ಕೋಬೇಕಂತೇನಿಲ್ಲ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರಾಯ್ತು ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 15. Z is equal to root 3 plus I whole cube into 3i plus 4 whole square by 8 plus 6i whole square, then mod Z is equal to direct ಬರಿಬೋದಲ್ಲ modulus of Z is equal to modulus of root 3 plus I whole cube modulus of 3i plus 4 whole square divided by modulus of 8 plus 6i whole square ಹೌದಾ. ಇದೇನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ರೂಟ್ 3 whole square ಅಂದರೆ 3 plus 1 whole cube into square root of 3 square under 9 plus 4 square value is 16 whole square divided by root of 8 square value 64 plus 6 square value 36 whole square. That is equal to root 4 value is 2 ala root 4 value 2 cube into root 25 value is 5 square divided by root 100 value is 10 square ಇಷ್ಟು ಬರುತ್ತೆ ಹೌದಾ. 2 cube ಅಂದರೆ 8 into 25 by 100. 25 ones are 25 4s are 4 ones are 4 2s are ವ್ಯಾಲ್ಯೂ ಈಸ್ 2 ಬರುತ್ತೆ ಹೌದಾ. ಥರ್ಡ್ ಒನ್ ಬರುತ್ತೆ ಅಷ್ಟೇ ನೋಡಿ. ಈ ಥರ ಮಾಡ್ಲಾಸ್ ಕೇಳ್ಬೋದು ಎಕ್ಸಾಮಿಗೆ, ಡೈರೆಕ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು ಹೌದಾ. ಆಯಿತು. Next problem number 16. The multiplicative inverse of z plus 24i is ಹೌದಾ ನೋಡಿ. additive inverse multiplicative inverse ಗೊತ್ತಿರಬೇಕು ನೋಡಿ. if z is any complex number then first one ನೋಡಿ additive inverse is minus z ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಈಸ್ 1 by z ಅಂತ ಹೇಳ್ತೀವಿ ನೋಡಿ. ಇದು ಗೊತ್ತಿರಬೇಕಷ್ಟೇ. ಹಾಗಾದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕೇಳಿದರೆ
ಅಂದರೆ ಇಫ್ ಝೆಡ್ ಇಸ್ ಈಕ್ವಲ್ ಟು 7 + 24 ಐ ಅಂತ ತೊಗೊಂಡ್ವಿ ಅಂದರೆ ಅವ್ರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗುತ್ತೆ ನಮಗೆ 1/z ಆಗುತ್ತೆ ಅಷ್ಟೇ. 1/z ಅಂದರೆ 1/7 + 24 ಐ. ಈಗ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 7 - 24 ಐ ಮಾಡ್ಕೊಂಬಿಟ್ರೆ ಆಗೋಯ್ತು. ಹೌದಾ? ಅವಾಗ ಇಲ್ಲೇನು ಬರುತ್ತೆ ಅಂದರೆ 7 - 24 ಐ ಡಿವೈಡ್ ಬೈ a + b × a - b ಅಂದರೆ a² - b² ಅಲ್ಲ, 7² - 24 ಐ ಹೋಲ್ ಸ್ಕ್ವೇರ್ ಅಂದರೆ 7 - 24 ಐ ಡಿವೈಡ್ ಬೈ 7² ಅಂದರೆ 49. i² ವ್ಯಾಲ್ಯೂ ಇಸ್ -1 ಮೈನಸ್ ಆಫ್ ಮೈನಸ್ ಪ್ಲಸ್ 24² ಅಂದರೆ 576 ಹೌದಾ? ಅಂದರೆ 7 - 24 ಐ ಬೈ 625 ಬರ್ತದೆ. ಹೌದಾ? ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 17. If x plus iy is equal to root of a plus ib by c plus id, then x square plus y square whole square is equal to. ಹೌದಾ? ನೋಡಿ ಡೈರೆಕ್ಟಾಗಿ ಮಾಡ್ಲಸ್ ಅಪ್ಲೈ ಮಾಡ್ಕೊಂಡು ಹೋಗಿ ಬಂದ್ಬಿಡುತ್ತೆ. ನೋಡಿ ಇದನ್ನು ಮಾಡ್ಲಸ್ ಆಫ್ x plus iy is equal to root of ಮಾಡ್ಲಸ್ ಆಫ್ a plus ib by ಮಾಡ್ಲಸ್ ಆಫ್ c plus id ಬರೀಬೋದಲ್ಲ ಅಂದ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನು ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಬರೀಬೋದಾ? ಎಷ್ಟು ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬೇಕು, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ವಿ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ರೂಟ್ ಆಫ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಮತ್ತೊಂದು ಸಲ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಹೌದಾ? ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂದರೆ ಫೋರ್ತ್ ಒಂದು ಬರುತ್ತೆ. ಹೌದಾ? ಮಾಡ್ಲಸ್ ಐಡಿಯಾ ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ, ಗೊತ್ತಿರಬೇಕು. ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 18. If 1 plus I into 1 plus 2i into 1 plus 3i up to 1 plus ni is equal to x plus I by, then 2 into 5 into 10 up to 1 plus n square is equal to ಅಂತ ಹೇಳಿದ್ದಾರೆ. ಹೌದಾ? ಇದು ಈಸಿ ಇದೆ ನೋಡಿ. 1 ಪ್ಲಸ್ ಐ ಇರೋದು 2 ಆಗಬೇಕು. ಆ್ಯಕ್ಚುಲಿ ಇದು ಮಾಡ್ಲಸ್ ಏನು ನಮಗೆ ರೂಟ್ ಆಫ್ 1 + 1 ರೂಟ್ ಆಫ್ 1 + 1 ಅಂದರೆ ರೂಟ್ 2 ಇರೋ 2 ಆಗಬೇಕು ಅಂದ್ರೆ ಸ್ಕ್ವಯರ್ ಮಾಡ್ಬೇಕು ತಾನೆ. ಅಂದರೆ ಮಾಡ್ಲಸ್ ಮಾಡ್ಕೊಂಡು ಸ್ಕ್ವಯರ್ ಮಾಡ್ತಿದ್ದಾರೆ ನೋಡಿ. 1 + 4 ಅಂದರೆ 5 ಹೌದಾ? ರೂಟ್ 5 ಬರುತ್ತೆ ಮಾಡ್ಲಸ್, ಸ್ಕ್ವಯರ್ ಮಾಡಿದ್ರೆ 5 ಬರುತ್ತೆ. ಇದು 9 + 1 ಅಂದರೆ 10, ರೂಟ್ 10 ಬಂದಿರುತ್ತೆ, ಸ್ಕ್ವಯರ್ ಮಾಡಿದ್ರೆ 10 ಬರುತ್ತೆ. ಅಂದರೆ ಮಾಡ್ಲಸ್ ತೊಗೊಂಡು ಸ್ಕ್ವಯರ್ ಮಾಡಬೇಕಷ್ಟೇ. ಹಾಗೆ ನೋಡಿ, ಈಗ ನಾವು ಮಾಡ್ಲಸ್ ಆಫ್ 1 + i ಇಂಟು ಮಾಡ್ಲಸ್ ಆಫ್ 1 + 2i ಇಂಟು ಮಾಡ್ಲಸ್ ಆಫ್ 1 + 3i ಹೌದಾ? ಈ ಥರ ಬರ್ತಾ ಹೋಗೋದಲ್ಲ ಅಪ್ ಟು ಮಾಡ್ಲಸ್ ಆಫ್ 1 + ni ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ x + i ಬೈ. ಹೌದಾ? ಇದೇನಾಗ್ಬೋದು ರೂಟ್ 2 ಇಂಟು ರೂಟ್ 4 + 1 ಇಸ್ 5 ಇಂಟು ರೂಟ್ 10 ಅಪ್ ಟು ರೂಟ್ ಆಫ್ 1 + n ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದರೆ 2 ಇಂಟು 5 ಇಂಟು 10 ಅಪ್ ಟು 1 + n ಸ್ಕ್ವೇರ್ ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬರುತ್ತೆ. ಹೌದಾ? ಅದು ಆನ್ಸರು ಫೋರ್ತ್ ಒಂದು ಬರುತ್ತೆ ಅಷ್ಟೇ. ಈಸಿ ಇದೆ. ಮಾಡ್ಲಸ್ ಅಪ್ಲೈ ಮಾಡಿಕೊಂಡು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ರೆ ಆಯಿತು. ಹೌದಾ? ನೆಕ್ಸ್ಟ್ 9th one. If modulus of z plus 1 by z is equal to 2, then the greatest value of mod z is. ನಾವು ಡೈರೆಕ್ಟ್ ಈ ಫಾರ್ಮುಲಾ ಗೊತ್ತಿದ್ದ ಯೂಸ್ ಮಾಡ್ಬೋದು. Modulus of z plus 1 by z is equal to a, then the greatest and the least value of mod z are respectively a plus root of a square plus 4 by 2 and minus a plus root of a square plus 4 by 2 ಅಂತಿದೆ. ಹೌದಾ? ಅದು ನೋಡಿ, ಈ ಫಾರ್ಮುಲಾ ಡೈರೆಕ್ಟ್ ಯೂಸ್ ಮಾಡಿದೆ ಅಂದರೆ ಎ ಇರೋ ಪ್ಲೇಸಲ್ಲಿ 2 ಇದೆ ತಾನೆ. ಯಾರಿದು 2 ಪ್ಲಸ್ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ 4 by 2 ಬರುತ್ತೆ. ದ ಗ್ರೇಟೆಸ್ಟ್ ವ್ಯಾಲ್ಯೂ
ಅಂದರೆ ದಟ್ ಈಸ್ ಈಕ್ವಲ್ ಟು 2 ಪ್ಲಸ್ ರೂಟ್ ಆಫ್ 4 ಪ್ಲಸ್ 4 ಅಂದರೆ 8/2 ರೂಟ್ 8 ವ್ಯಾಲ್ಯೂ 2√2 ಅಲ್ಲ 2 ಪ್ಲಸ್ 2√2/2 ದಟ್ ಈಸ್ ಈಕ್ವಲ್ ಟು ಆನ್ಸರ್ 1 ಪ್ಲಸ್ √2 ಬರ್ತದೆ ಅಥವಾ √2 ಪ್ಲಸ್ 1 4th 1 ಬರೋದ. ಡೈರೆಕ್ಟ್ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಫಾರ್ಮುಲಾ ನೆನಪಿತ್ತು ಅಂದರೆ ಆರ್ ಯಾವ ಥರ ಮಾಡ್ಕೊಳೋದು ಅಂತ ಐಡಿಯಾ ಗೊತ್ತಿರಲಿ ನೋಡಿ. ಯಾಕಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ಈ ಪ್ಲೇಸಲ್ಲಿ ಏನಿರಬೇಕು ಅಂದರೆ 1 ಇರಬೇಕು. ಅದರ್ ದ್ಯಾನ್ 1 ಇತ್ತು ಅಂದರೆ ಇದು ಯೂಸ್ ಮಾಡ್ಲಿಕ್ಕೆ ಬರೋಲ್ಲ. ಹೌದಾ? ಹಾಗೆ ನೋಡಿ ಅದರ್ ದ್ಯಾನ್ 1 ಇತ್ತು ಅಂದರೆ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಥವಾ ಏನೇ ಕೊಟ್ಟಿದ್ರು ಸಿಂಪ್ಲಿಫೈ ಮಾಡ್ಕೋಬೋದು ನೋಡಿ. ಇದನ್ನೇ ಈಗ ಡೈರೆಕ್ಟ್ ಮೆಥಡಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನನಗೆ ಮಾಡ್ ಝೆಡ್ ಕೇಳಿದ್ದಾರೆ. ಮಾಡ್ ಝೆಡ್ ಇಸ್ ಈಕ್ವಲ್ ಟು ನೋಡಿ ಇದು ಬರೋವಾಗ ಬರ್ಕೋಬೇಕು. ಮಾಡ್ಲಸ್ ಆಫ್ ಝೆಡ್ ಪ್ಲಸ್ 1/z ಮೈನಸ್ 1/z ಬರೀಬೋದಾ? ಪ್ಲಸ್ 1/z ಮೈನಸ್ 1/z ಕ್ಯಾನ್ಸಲ್ ಆಗಿ ಮಾಡ್ಲಸ್ ಆಫ್ ಝೆಡ್ ಬರುತ್ತೆ. ಹೌದಾ? ನೋಡಿ ಇದನ್ನೇ ನಾನು ಮಾಡ್ಲಸ್ ಆಫ್ ಝೆಡ್ ಪ್ಲಸ್ 1/z ಪ್ಲಸ್ ಮೈನಸ್ 1/z ಬರೀಬೋದಾ? ನಮಗೇನು ರಿಸಲ್ಟ್ ಗೊತ್ತಿರೋದು? ಮಾಡ್ಲಸ್ ಆಫ್ z1 ಪ್ಲಸ್ z2 ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ಲಸ್ ಆಫ್ z1 ಪ್ಲಸ್ ಮಾಡ್ಲಸ್ ಆಫ್ z2 ಬರೀಬೋದಾನೆ ಇದು? ಹಾಗಾದ್ರೆ ಇದನ್ನ ಈಗ ಬರೀಬೋದಾ? ಮಾಡ್ಲಸ್ ಆಫ್ z ಈಸ್ ಈಕ್ವಲ್ ಟು ಇದನ್ನು ಅಥವಾ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ಲಸ್ ಆಫ್ z ಪ್ಲಸ್ 1/z ಪ್ಲಸ್ ಮಾಡ್ಲಸ್ ಆಫ್ ಮೈನಸ್ 1/z ಅಥವಾ ಮಾಡ್ಲಸ್ ಆಫ್ z ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಇದು ವ್ಯಾಲ್ಯೂ ಎಷ್ಟಂತ ಕೊಟ್ಟಿರೋದು? ಮಾಡ್ಲಸ್ ಆಫ್ z ಪ್ಲಸ್ 1/z ಅಂದರೆ 2 ಅಲ್ಲ 2 ಪ್ಲಸ್ 1 ಬೈ ಮಾಡ್ಲಸ್ ಆಫ್ z ಕಡೆ ಮಲ್ಟಿಪ್ಲೈ ಬೈ ಮಾಡ್ಲಸ್ ಆಫ್ z ಮಾಡಿಕೊಂಡೆ ಅಂದರೆ ಇದೇನಾಗುತ್ತೆ? ಮಾಡ್ಲಸ್ ಆಫ್ z ಹೋಲ್ ಸ್ಕ್ವೇರ್ ಲೆಸ್ ದೆನ್ ಆರ್ ಈಕ್ವಲ್ 2 ಇಂಟು ಮಾಡ್ z ಪ್ಲಸ್ 1 ಎಲ್ಲ ಈ ಕಡೆ ತೊಗೊಂಡ್ವಿ ಅಂದರೆ ಮಾಡ್ಲಸ್ ಆಫ್ z ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಮಾಡ್ z ಮೈನಸ್ 1 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಹೌದಾ? ನೋಡಿ ದಟ್ ಇಂಪ್ಲೈಸ್ ಇಫ್ ಮಾಡ್ಲಸ್ ಆಫ್ z ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಮಾಡ್ z ಮೈನಸ್ 1 ಈಕ್ವಲ್ ಟು 0 ಇತ್ತು ಅಂದರೆ ದಟ್ ಇಂಪ್ಲೈಸ್ ಮಾಡ್ಲಸ್ ಆಫ್ z ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದರೆ ಮೈನಸ್ 2 ಹೋಲ್ ಸ್ಕ್ವೇರ್ ಸಾರಿ ಮೈನಸ್ ಬಿ ಮೈನಸ್ ಆಫ್ ಮೈನಸ್ 2 ಪ್ಲಸ್ ಆಫ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ 4 ಮೈನಸ್ 4ac ಮೈನಸ್ ಆಫ್ ಮೈನಸ್ ಪ್ಲಸ್ 4 ಡಿವೈಡೆಡ್ ಬೈ 2 ಇಂಟು 1 ಅಂದರೆ ಮಾಡ್ಲಸ್ ಆಫ್ z ಇಸ್ ಈಕ್ವಲ್ ಟು 2 ಪ್ಲಸ್ ಆರ್ ಮೈನಸ್ ರೂಟ್ 8 ಡಿವೈಡೆಡ್ ಬೈ 2 ಅಥವಾ 2 ಪ್ಲಸ್ ಆರ್ ಬೈ 2 ಬರುತ್ತೆ ಅಥವಾ ಮಾಡ್ z ಇಸ್ ಈಕ್ವಲ್ ಟು 2 ಕಾಮನ್ ಫ್ಯಾಕ್ಟರ್ ತೊಗೊಂಡ್ವಿ ಅಂದರೆ 1 ಪ್ಲಸ್ ಆರ್ ಮೈನಸ್ ರೂಟ್ 2. ಹೌದಾ? ಮಾಡ್ z ಈಸ್ ಆಲ್ವೇಸ್ ಪಾಸಿಟಿವ್ ಅಲ್ಲ ಬಟ್ 1 ಪ್ಲಸ್ ರೂಟ್ 2 ಇಸ್ ಪಾಸಿಟಿವ್ ಅದು 1 ಮೈನಸ್ ರೂಟ್ 2 ನೆಗೆಟಿವ್ ಆಗಿಬಿಡುತ್ತೆ. ದೇಫೋ ಇದನ್ನು ಹೇಗೆ ಬರ್ಕೊತೀವಿ ಅಂದರೆ ರೂಟ್ 2 ಮೈನಸ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ z ಲೆಸ್ ದೆನ್ ಆರ್ ಈಸ್ ಈಕ್ವಲ್ ಟು 1 ಪ್ಲಸ್ ರೂಟ್ 2 ಬರುತ್ತೆ. ನೋಡಿ ಇಷ್ಟು ಬರುತ್ತೆ ಅಂದರೆ ಇದು ಮಿನಿಮಮ್ ವ್ಯಾಲ್ಯೂ ಆಗಿರುತ್ತೆ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 1 ಪ್ಲಸ್ ರೂಟ್ 2 ಮಾಡಿದ್ವಿ ನೋಡಿ. ಇಲ್ಲಿ ರೆಗ್ಯುಲರ್ ಮೆಥಡಲ್ಲಿ ಮಾಡ್ಕೊಂಡಿದ್ವಿ. ಇದು ಈ ಐಡಿಯಾ ಗೊತ್ತಿರಲಿ. ಮಾಡ್ z ಬೇಕು ಇಲ್ಲಿ ಏನು ಕೊಟ್ಟಿರ್ತಾರೆ ನೋಡಬೇಕು. 1/z ಇದೆ ದಫ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1/z ನೆಕ್ಸ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಸ್ಪ್ಲಿಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗಬೇಕು. ಅಕಸ್ಮಾತ್ ಈ ಫಾರ್ಮುಲಾ ಏನಾರು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇಲ್ಲಿ ಎ ಇರೋ ಪ್ಲೇಸಲ್ಲಿ 2 ಇದೆ 2 ಪ್ಲಸ್ ರೂಟ್ 4 ಪ್ಲಸ್ 4/2 ಡೈರೆಕ್ಟ್ ಇಲ್ಲೇ ಬಂದ್ಬಿಡುತ್ತೆ. 2 ಪ್ಲಸ್ ರೂಟ್ 4 ಪ್ಲಸ್ 4 ಅಂದರೆ ರೂಟ್ 8/2 ಡೈರೆಕ್ಟಾಗಿ ಇಲ್ಲಿಂದ ಈ ಸ್ಟೆಪ್ಪಿಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ಈಗ ಫಾರ್ಮುಲಾ ಗೊತ್ತಿರಲಿಲ್ಲ ಅಂದರೆ ಈ ಮೆಥಡ್ ಗೊತ್ತಿರಲಿ. ಯಾಕಂದರೆ ಫಾರ್ಮುಲಾ ಯಾವಾಗ ಅಪ್ಲೈ ಮಾಡ್ಬೋದು? ಇಲ್ಲಿ 1 ಇದ್ದರೆ ಮಾತ್ರ. ಅದರ್ ದ್ಯಾನ್ 1 ಇತ್ತು ಅಂದರೆ ಇದೇ ಮೆಥಡ್ ಮಾಡಬೇಕು. ಅದಕ್ಕೆ ಮೆಥಡು ಗೊತ್ತಿರಲಿ ಫಾರ್ಮುಲಾನೂ ಗೊತ್ತಿರಲಿ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 20. The value of root of 12 plus 5i is ಹೌದಾ? ನೋಡಿ ಇದನ್ನು ಎಷ್ಟೊಂಥರ ಈ ಥರ ಕೇಳ್ತಿದ್ದಾರೆ. ರೂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಗೊತ್ತಿರಬೇಕು. ಈ ಫಾರ್ಮುಲಾ ಪ್ರೂವ್ ಮಾಡ್ಕೊತೀವಿ ನಾವು. ಆದರೂ ಐಡಿಯಾ ಗೊತ್ತಿರಲಿ ಯಾವ ಥರ ಅಂಥೇಳಿ. ನೋಡಿ ಇದನ್ನು ಈ ಥರ ಆದರೂ ನೆನ್ಪಿಟ್ಕೊಳ್ಳಿ ಫಾರ್ಮುಲಾ ಅಥವಾ ಹೀಗೂ ಬರೀಬೋದು. ರೂಟ್ ಆಫ್ ಎಕ್ಸ್ ಪ್ಲಸ್ ಐ ವೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮಾಡ್ಲಸ್ ಆಫ್ ಝೆಡ್ ಪ್ಲಸ್ ಎಕ್ಸ್ ಬೈ 2 ಪ್ಲಸ್ ಐ ಇಂಟು ರೂಟ್ ಆಫ್ ಮಾಡ್ಲಸ್ ಆಫ್ ಝೆಡ್ ಮೈನಸ್ ಎಕ್ಸ್ ಬೈ 2. ಹೌದಾ?
ನೋಡಿ ಫಾರ್ಮುಲಾ ಗೊತ್ತಿತ್ತು ಅಂದರೆ ಯೂಸ್ ಮಾಡ್ಕೊತೀವಿ ಎಷ್ಟೊಂದು ಕಡೆ ಇಂಪಾರ್ಟೆಂಟ್ ನಮಗೆ ಈ ಫಾರ್ಮುಲಾ ಹೌದಾ. ನೋಡಿ ಈಗ ಅದರಲ್ಲಿ ದ ವ್ಯಾಲ್ಯೂ ಆಫ್ ಡೈರೆಕ್ಟ್ ಬರಿಬೋದಲ್ಲ, ಇಟ್ ಝೆಡ್ ಇಸ್ ಈಕ್ವಲ್ ಟು 12 + 5i ಅಂದ್ಕೊಂಡಿದ್ರೆ ಮಾಡ್ಲಸ್ ಆಫ್ ಝೆಡ್ ಏನಾಗುತ್ತೆ, ಮಾಡ್ಲಸ್ ಆಫ್ ಝೆಡ್ ರೂಟ್ ಆಫ್ 12 ಸ್ಕ್ವೇರ್ ಅಂದರೆ 144 + 5 ಸ್ಕ್ವೇರ್ ಅಂದರೆ 25, ರೂಟ್ 169 ಅಂದರೆ 13 ಬರುತ್ತೆ ಅಲ್ವಾ. ಅದಕ್ಕೆ ಆನ್ಸರು ಡೈರೆಕ್ಟಾಗಿ ರೂಟ್ ಆಫ್ 12 + 5i ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮಾಡ್ಲಸ್ ಆಫ್ ಝೆಡ್ ಅಂತ ಹೇಳಿದ್ರೆ 13 ಪ್ಲಸ್ ಎಕ್ಸ್ ಅಂದರೆ 12/2 ಪ್ಲಸ್ ಐ ಇಂಟು ರೂಟ್ ಆಫ್ ಮಾಡ್ಲಸ್ ಆಫ್ ಝೆಡ್ ಇಸ್ 13 ಮೈನಸ್ 12/2 ಹೌದಾ. ಅಂದರೆ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 25/2 ಪ್ಲಸ್ ಐ ಇಂಟು ರೂಟ್ ಆಫ್ 1/2 ಬರುತ್ತೆ ಹೌದಾ. ರೂಟ್ 25 ಅಂದರೆ 5 ಅಲ್ಲ, ಪ್ಲಸ್ ಆರ್ ಮೈನಸ್ 5/√2 ಪ್ಲಸ್ i/√2 ಬರುತ್ತೆ ಹೌದಾ. ಪ್ಲಸ್ ಆರ್ ಮೈನಸ್ 5/√2 ಪ್ಲಸ್ i/√2 ಅಂದರೆ ಇಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಥರ್ಡ್ ಒಂದು ಬರೀಬೋದು ಹೌದಾ. ನೋಡಿ ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಮಾಡ್ಕೋಬೋದು. ನೋಡಿ ಇದನ್ನು ಆ್ಯಕ್ಚುಲಿ ಪ್ರೂವ್ ಮಾಡ್ಕೋಬೋದು. ಇದನ್ನು ಪ್ರೂವ್ ಮಾಡ್ಕೋಬೇಕು ಅಂದರೆ ಯಾವ ಥರ ತೊಗೋಬೇಕು ಅಂದರೆ ನೋಡಿ, ರಿಸಲ್ಟ್ನ ಪ್ರೂವ್ ಮಾಡಬೇಕು ಅಂದರೆ ಲೆಟ್ ರೂಟ್ ಆಫ್ ಎಕ್ಸ್ ಪ್ಲಸ್ IY ಇಸ್ ಈಕ್ವಲ್ ಟು a + IB ಅಂತ ತೊಗೊಂಡು ಸಿಂಪ್ಲಿಫೈ ಮಾಡಬೇಕು. ಈಗ ಅದು a + IB ಫಾರ್ಮೆಟಲ್ಲಿ ಮಾಡ್ಕೋಬೇಕು ತಾನೆ. ಎ ಅಂದರೆ ಈ ವ್ಯಾಲ್ಯೂ ಬರುತ್ತೆ, ಬಿ ಅಂದರೆ ಇದು ಬರ್ತದೆ ಅಷ್ಟೇ ಹೌದಾ. ನೋಡಿ ಅದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಎಕ್ಸ್ ಪ್ಲಸ್ ಐ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು x plus I y squaring on both sides ಮಾಡ್ತೀವಿ is equal to a plus IB whole square. That implies x plus IY is equal to a square plus IB whole square plus 2a into IB ಹೌದಾ. ನೆಕ್ಸ್ಟು x plus IY is equal to a square minus b square plus 2 into I into AB. Equating the real and imaginary part ಮಾಡ್ಕೊಂಡ್ವಿ ಅಂದ್ರೆ a square minus b square is equal to x ಬರುತ್ತೆ. ಇಮ್ಯಾಜಿನರಿ ಪಾರ್ಟ್ ಈಕ್ವೇಟ್ ಮಾಡ್ಕೊಂಡ್ವಿ ಅಂದ್ರೆ 2ab is equal to y ಬರುತ್ತೆ ಹೌದಾ. a square minus b square is equal to x, 2ab is equal to y. ನೋಡಿ ಇದನ್ನು ಯೂಸ್ ಮಾಡಿಕೊಂಡು a ಆ್ಯಂಡ್ b ವ್ಯಾಲ್ಯೂ ಕಂಡುಹಿಡಿಬೇಕು. ಅದಕ್ಕೆ ಇಲ್ಲಿ ಏನು ಮಾಡ್ಕೊತೀವಿ ಅಂದರೆ ಇದರಲ್ಲಿ b is equal to y/2a ಅಲ್ಲ. ನೋಡಿ b is equal to y/2a. ನೋಡಿ ಬಿ ಬದಲಿ ಇದನ್ನು ಬರ್ಕೊಳ್ಳಿ. ಅವಾಗ ಇಲ್ಲಿ ಏನು ಬರುತ್ತೆ, ನಾವು a square minus b square is equal to x ಅಥವಾ a square minus b square ಅಂದರೆ y²/4 a square is equal to x ಹೌದಾ. ಮಲ್ಟಿಪ್ಲೈಯಿಂಗ್ ಬೈ 4a² ಮಾಡಬೇಕು. ಅವಾಗಿಲ್ಲಿ 4a⁴ ಮೈನಸ್ y² is equal to 4a²x. ಇದು ಕಡೆ ಬಂತು ಅಂದರೆ 4a⁴ minus 4a²x minus y² is equal to 0. ಇಷ್ಟು ಬರುತ್ತಲ್ಲ. ನೋಡಿ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಇನ್ ಟರ್ಮ್ಸ್ ಆಫ್ a² ಇದು ಹೌದಾ. ಅವಾಗ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಗೆ ಬರೀಬೋದು ಅಂದರೆ ನಾವೀಗ ಡೈರೆಕ್ಟ್ ಆನ್ಸರು ನೋಡಿ a² is equal to, ಯಾಕಂದರೆ ಎಕ್ಸ್ ಇರೋದಾಗಲೇ a² ಅಂದ್ಕೊಳ್ಳಿ ಅಷ್ಟೇ ಇಲ್ಲಿ. ಅವಾಗ ಇದು 4x² ಮೈನಸ್ 4x ಈ ಥರ ಕ್ವಾಡ್ರಾಟಿಕ್ ಈಕ್ವೇಷನ್ ಥರ ಬರುತ್ತೆ. a² is equal to ಮೈನಸ್ b ಅಂದರೆ ಬಿ ವ್ಯಾಲ್ಯೂ ನೋಡಿ -4x ಇದೆ, ಮೈನಸ್ ಬಿ ಅಂದರೆ -4x ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಅಂತ ಹೇಳಿದ್ರೆ b² ಅಂದರೆ ಇದನ್ನು ಸ್ಕ್ವೇರ್ ಮಾಡ್ಬೇಕು ತಾನೆ, ಅಂದರೆ 16x² ಮೈನಸ್ 4ac ಅಂದರೆ ಮೈನಸ್ ಪ್ಲಸ್ 4y² ಡಿವೈಡೆಡ್ ಬೈ 2a ಹೌದಾ. 2a ಅಂತ ಹೇಳಿದ್ರೆ 2 × 4 ಇಷ್ಟು ಬರೋದಲ್ಲ. ಸರಿ 4 4 16 ಆಗುತ್ತೆ ಇದು. 4ac ಅಲ್ಲ, 4 4 16 × -1 ಅಂದರೆ 16y² ಬರುತ್ತೆ ಹೌದಾ. ನೋಡಿ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನು ಬರ್ಬೋದು, a² is equal to 4x
ಪ್ಲಸ್ ಆರ್ ಮೈನಸ್ 16 ಕಾಮನ್ ತೊಗೊಂಡೆ ಅಂದರೆ ರೂಟ್ 16 ಅಂದರೆ 4 ಅಲ್ಲ, 4 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ 2 ಇಂಟು 4. ನೋಡಿ ಎಲ್ಲದರಲ್ಲೂ 4 ಕಾಮನ್ ತೊಗೊಂಬಿಟ್ಟು ಕ್ಯಾನ್ಸಲ್ ಮಾಡಿದೆ ಅಂದರೆ ಎ ಸ್ಕ್ವೇರ್ ಇಸ್ ಇಕ್ವಲ್ ಎಕ್ಸ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ 2. ಹೌದಾ? ನೋಡಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಅಲ್ಲ ಯಾವಾಗಲೂ, ಅದಕ್ಕೆ ಅಲ್ಲಿ ಮೈನಸ್ ತೊಗೊಳಕ್ಕೆ ಬರೋಲ್ಲ, ಯಾಕಂದರೆ ಇದು ಇಸ್ ಆಲ್ವೇಸ್ ಪಾಸಿಟಿವ್ ತಾನೆ, ಯಾಕೆ ಪ್ಲಸ್ಸೇ ತೊಗೋಬೇಕು. ಹಾಗಾದ್ರೆ ಎ ಸ್ಕ್ವೇರ್ ಇಸ್ ಇಕ್ವಲ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ 2 ಬರುತ್ತೆ. ಹಾಗಾದ್ರೆ ಎ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ 2. ಹೌದಾ? ನೋಡಿ ಎ ವ್ಯಾಲ್ಯೂ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಬೈ 2 ಬಂದಿದೆ. ಹೌದಾ? ಸೇಮ್ ಟೈಪ್ ನೋಡಿ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ರ್ಯಾಷನಲೈಸ್ ಮಾಡಿಕೊಂಡ್ರೆ ಬಿ ವ್ಯಾಲ್ಯೂ ಬರುತ್ತೆ, ಅಥವಾ ಇದರೊಳಗೆ ಮತ್ತೆ ಎ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮಾಡೋದು ಬರ್ತದೆ. ಹೌದಾ? ಇನ್ನೊಂದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಈ ಮೆಥಡಲ್ಲಿ ಮಾಡಬೇಕು. ಅದ್ರ ಬದಲು ಡೈರೆಕ್ಟಾಗಿ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ. ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮಾಡ್ ಝೆಡ್ ಪ್ಲಸ್ ಎಕ್ಸ್ ಬೈ 2 ಪ್ಲಸ್ ಐ ಇಂಟು ರೂಟ್ ಆಫ್ ಮಾಡ್ ಝೆಡ್ ಮೈನಸ್ ಎಕ್ಸ್ ಬೈ 2. ಹೌದಾ? ನೆಕ್ಸ್ಟ್ ಒಂದು ಇದೇ ಥರದ ಟೋಟಲು ಇನ್ನು 2 ಫಾರ್ಮುಲಾ ಬರ್ತದೆ. ಎಲ್ಲದಕ್ಕೂ ಇದೇ ಐಡಿಯಾ ಯೂಸ್ ಮಾಡಿಕೊಂಡ್ರೆ ಸಿಂಪ್ಲಿಫೈ ಮಾಡ್ಕೋಬೇಕು. ಹೌದಲ್ಲ? ಜಸ್ಟ್ ಐಡಿಯಾ ಗೊತ್ತಿರಲಿ, ಲೆಂತಿ ಆಗಿಬಿಡುತ್ತೆ ಐಡಿಯಾ, ಆದರೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತು ಅಂದರೆ ಈಸಿ ಆಗುತ್ತೆ. ಹೌದಾ? ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 21. ರೂಟ್ 2i ಕೇಳಿದ್ದಾರೆ ಅಷ್ಟೇ. ಝೆಡ್ ಇಸ್ ಈಕ್ವಲ್ ಟು 2i ತೊಗೊತೀನಿ. ದಟ್ ಇಂಪ್ಲೈಸ್ ಮಾಡ್ ಝೆಡ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ರೂಟ್ ಆಫ್ 0 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ 2ನೇ ಬರುತ್ತೆ. ಹೌದಾ? ನಾವು ರೂಟ್ 2i ಅಂದರೆ ಏನು ಬರೀಬೋದು? ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮಾಡ್ ಝೆಡ್ ಪ್ಲಸ್ ಎಕ್ಸ್ ಬೈ 2 ಪ್ಲಸ್ ಐ ಇಂಟು ರೂಟ್ ಆಫ್ ಮಾಡ್ ಝೆಡ್ ಮೈನಸ್ ಎಕ್ಸ್ ಬೈ 2. ಹೌದಾ? ನೋಡಿ ಎಕ್ಸ್ ಅಂದರೆ ರಿಯಲ್ ಪಾರ್ಟ್ 0 ಇದೆ ಇಲ್ಲಿ, ಅದಕ್ಕೆ ಕಾನ್ಸರ್ ಡೈರೆಕ್ಟಾಗಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮಾಡ್ ಝೆಡ್ ಅಂತ ಹೇಳಿದ್ರೆ 2 ಪ್ಲಸ್ 0 ಬೈ 2 ಪ್ಲಸ್ ಐ ಇಂಟು ರೂಟ್ ಆಫ್ 2 ಮೈನಸ್ 0 ಬೈ 2 ಅಂದರೆ 2 ಬೈ 2 ಆಗ್ಬಿಟ್ಟು 1 ಆಗುತ್ತಲ್ಲ, ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಐ ಬರುತ್ತೆ ಅಷ್ಟೇ. ಹೌದಾ? ಅಂದರೆ 1 ಪ್ಲಸ್ ಐ ಆರ್ ಮೈನಸ್ 1 ಮೈನಸ್ ಐ, 4th ಒಂದು ಬರುತ್ತೆ. ಹೌದಾ? ನೋಡಿ ಇದಾದರೂ ಸಿ ಇ ಟಿ ಕೇಳ್ಬೋದು, ಅದಕ್ಕೆ ಗೊತ್ತಿರ್ಬೇಕು ನಮಗೆ. ಇಂಪಾರ್ಟೆಂಟ್ ಫಾರ್ಮುಲಾ ಕರೆಕ್ಟ್ ಗೊತ್ತಿತ್ತು ಅಂದರೆ ಈಸಿಯಾಗಿ ಬರೀಬೋದು. ಹೌದಾ? ನೆಕ್ಸ್ಟ್ ಒನ್, ದ ವ್ಯಾಲ್ಯೂ ಆಫ್ ರೂಟ್ ಆಫ್ 3 ಪ್ಲಸ್ 4i ಪ್ಲಸ್ ರೂಟ್ ಆಫ್ 3 ಮೈನಸ್ 4i ಈಸ್. ನೋಡಿ ಇವೆರಡೂ ಗೊತ್ತಿರಲಿ. ರೂಟ್ ಆಫ್ ಎಕ್ಸ್ ಪ್ಲಸ್ ಐ ವೈ ಪ್ಲಸ್ ರೂಟ್ ಆಫ್ ಎಕ್ಸ್ ಮೈನಸ್ ಐ ವೈ ಅದೇ ಫಾರ್ಮೆಟಲ್ಲಿ ಇದಲ್ಲ, ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2x ಅಂತ ಬರೀತೀವಿ ಅಷ್ಟೇ. ಹೌದಾ? ನೋಡಿ ಇದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೆಕ್ಸ್ಟ್ ಆ್ಯಡ್ ಮಾಡಿದಾಗ ಕ್ಯಾನ್ಸಲ್ ಆಗ್ಬಿಟ್ಟು ಇದು ಬರುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಅದೇ ನೋಡಿ ಮೈನಸ್ ಇತ್ತು ಅಂದರೆ ಇಲ್ಲ ಐ ಬರ್ತದೆ, ಐ ಇಂಟು ರೂಟ್ ಆಫ್ 2 ಮಾಡ್ ಝೆಡ್ ಪ್ಲಸ್ 2x. ಹೌದಾ? ನೋಡಿ ಹಾಗಾದ್ರೆ ಡೈರೆಕ್ಟಾಗಿ ಏನು ಬರೀಬೋದು? ಝೆಡ್ ಇಸ್ ಈಕ್ವಲ್ ಟು 3 ಪ್ಲಸ್ 4i ಇಲ್ಲ, ಹಾಗಾದ್ರೆ ಮಾಡ್ ಝೆಡ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ರೂಟ್ ಆಫ್ 9 ಪ್ಲಸ್ 16 ಅಂದರೆ ರೂಟ್ 25 ದಟ್ ಈಸ್ ಈಕ್ವಲ್ ಟು 5. ಹೌದಾ? ನಾವು ರೂಟ್ ಆಫ್ 3 ಪ್ಲಸ್ 4i ಪ್ಲಸ್ ರೂಟ್ ಆಫ್ 3 ಮೈನಸ್ 4i ಇಸ್ ಈಕ್ವಲ್ ಟು ಡೈರೆಕ್ಟ್ ಫಾರ್ಮುಲಾ ಏನು ಗೊತ್ತಿರೋದು? ಸ್ಕ್ವೇರ್ ರೂಟ್ ಆಫ್ 2 ಇಂಟು ಮಾಡ್ ಝೆಡ್ ಪ್ಲಸ್ 2x. ಹೌದಾ? ಅಂದರೆ ಸ್ಕ್ವೇರ್ ರೂಟ್ ಆಫ್ 2 ಇಂಟು 5 ಪ್ಲಸ್ 2 ಇಂಟು ಎಕ್ಸ್ ಅಂದರೆ 3 ಇದೆ, 10 ಪ್ಲಸ್ 6 ಅಂದರೆ ರೂಟ್ 16 ದಟ್ ಈಸ್ ಈಕ್ವಲ್ ಟು 4. ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಹೌದಾ? ಇದನ್ನು ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಲಿ. ಇದು ಈ ಫಾರ್ಮುಲಾಸ್ ಯೂಸ್ ಮಾಡೋವಂಥದ್ದು ಕೇಳ್ತಾ ಇದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕಷ್ಟೇ. ಸೇಮ್ ಟೈಪ್ ಮಾಡ್ಬೋದಲ್ಲ. ಇಲ್ಲಿ ಝೆಡ್ ಇಸ್ ಈಕ್ವಲ್ ಟು ಏನು ಕೊಟ್ಟಿರೋದು? ರೂಟ್ ಆಫ್ 5 ಪ್ಲಸ್ 12i ಅಂದರೆ ದಟ್ ಇಂಪ್ಲೈಸ್ ಮಾಡ್ ಝೆಡ್ ಅಥವಾ 5 ಪ್ಲಸ್ 12i ಎಷ್ಟು ತೊಗೊತೀನಿ. ದಟ್ ಇಂಪ್ಲೈಸ್ ಮಾಡ್ ಝೆಡ್ ಇಸ್ ಈಕ್ವಲ್ ರೂಟ್ ಆಫ್ 25 ಪ್ಲಸ್ 144 ಅಂದರೆ ರೂಟ್ ಆಫ್ 169 ದಟ್ ಈಸ್ ಈಕ್ವಲ್ ಟು 13. ನಾವು ರೂಟ್ ಆಫ್ 5 ಪ್ಲಸ್ 12i ಮೈನಸ್ ರೂಟ್ ಆಫ್ 5 ಮೈನಸ್ 12i ಈಸ್ ಈಕ್ವಲ್ ಟು ಏನು ಬರೀತೀವಿ? ಐ ಇಂಟು ಸ್ಕ್ವೇರ್ ರೂಟ್ ಆಫ್
2 mod z minus 2x ಅಂದರೆ I into root of 2 into 13 minus 2 into 5 ಹೌದಾ. I into square root of 13 to 26 minus 10 ಅಂದರೆ I into root 16 ಅಂದರೆ ಆನ್ಸರ್ 4I ಬರುತ್ತೆ ಹೌದಾ. ಅಂದರೆ ಫಸ್ಟ್ ಒನ್ ಬರುತ್ತೆ. ಆಯ್ತಲ್ಲ, ಇದನ್ನ ಯಾವ ಥರ ಮಾಡ್ಕೊತಿದ್ದೀವಿ ಅಂತೇಳಿ ಐಡಿಯಾ ಗೊತ್ತಿರಬೇಕಷ್ಟೇ ನಿಮಗೆ, ಇಂಪಾರ್ಟೆಂಟ್ ಇದು. ಆಯ್ತಲ್ಲ ನೋಡಿ, ಕಾಂಪ್ಲೆಕ್ಸ್ ನಂಬರ್ ಕ್ಲಾಸ್ 1ಅಲ್ಲಿ ನಾವು ಇಷ್ಟು ಡಿಸ್ಕಸ್ ಮಾಡ್ಕೊಂಡಿದ್ವಿ, ಗೊತ್ತಿರಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದೇ ಥರದ್ದು ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಇದ್ದಾವೆ, ಅದನ್ನು ಡಿಸ್ಕಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ಸಿಂದ ಒಂದಿಷ್ಟು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡ್ಕೊತೀವಿ. ಕ್ವಾಡ್ರಾಟಿಕ್ ಈಕ್ವೇಷನಲ್ಲೇನು ಜಾಸ್ತಿ ನಿಮಗೆ ಕೇಸೆಟ್ಟಿ ಕೇಳ್ತಾ ಇಲ್ಲ, ಆದರೆ ಕಾಂಪ್ಲೆಕ್ಸ್ ನಂಬರಿಂದ ಒಂದು ಕಂಪಲ್ಸರಿ ಒಂದು ಕ್ವಶನ್ ಬರ್ತಾಯಿದೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು ನಿಮಗೆ. ಜಾಸ್ತಿ ಸಿನಾಪ್ಸಿಸೇ ಹೇಳ್ಕೊಂಡಿದ್ದೀವಿ, ಆ ಸಿನಾಪ್ಸಿಸ್ ಎಲ್ಲ ಯಾವ ಥರ ಮಾಡ್ತೀವಿ ಅಂತಲೂ ಅಲ್ಲಿ ಪ್ರೂಫು ಮಾಡ್ಕೊಂಡಿದ್ದೀನಿ ಕ್ಲಾಸಲ್ಲಿ, ಹೌದಾ. ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ ನಿಮಗೆ, ಜೊತೆಗೆ ಸಿನಾಪ್ಸಿಸ್ ಓದ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು. ಥ್ಯಾಂಕ್ ಯು.